Welcome, my dear students. In the last class, we have learned various interfaces, right? Various listener interfaces. Now, we are going to be learning next topic is using the delegation event model. Using the delegation event model, this is also one of a very important question. Okay, it is for 5 marks, a very important question. Please go through it. The delegation event model is actually quite easy. Just follow these two steps. ಈ ಡೆಲಿಗೇಷನ್ ಇವೆಂಟ್ ಮಾಡಲ್ ಈಸಿ ಆಗಿರುತ್ತೆ. ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡುತ್ತೆ. ಇಂಪ್ಲಿಮೆಂಟ್ ದ ಅಪ್ರೋಪ್ರಿಯೇಟ್ ಇಂಟರ್ಫೇಸ್. ನೀವು ಏನೇ ಒಂದು ಈವೆಂಟ್ ಮಾಡಬೇಕಾಗಿದ್ರೆ ಅಪ್ರೋಪ್ರಿಯೇಟ್ ಇಂಟರ್ಫೇಸ್ ನ ತಗೊಳ್ಬೇಕು. ಓಕೆ, ಇಂಪ್ಲಿಮೆಂಟ್ ದ ಅಪ್ರೋಪ್ರಿಯೇಟ್ ಇಂಟರ್ಫೇಸ್ ಇನ್ ದ ಲಿಸನರ್ ಸೋ ದಟ್ ಇಟ್ ವಿಲ್ ರಿಸೀವ್ ದ ಟೈಪ್ ಆಫ್ ದ ಈವೆಂಟ್ ಡಿಸೈರ್ಡ್. ಸೊ ನಿಮ್ಮ ಅಪ್ರೋಪ್ರಿಯೇಟ್ ಇಂಟರ್ಫೇಸ್ ಲಿಸನರ್ ನ ನೀವು ಸ್ಪೆಸಿಫೈ ಮಾಡಿ ಅದಕ್ಕೆ ರಿಲೆವೆಂಟ್ ಆಗಿರುವ ಈವೆಂಟ್ ನ ರಿಸೀವ್ ಮಾಡ್ಕೊಳ್ಳೋ ಹಾಗೆ ಸ್ಪೆಸಿಫೈ ಮಾಡಬೇಕು. ಇಂಪ್ಲಿಮೆಂಟ್ ಕೋಡ್ ಟು ರಿಜಿಸ್ಟರ್ ಅಂಡ್ ಅನ್ರಿಜಿಸ್ಟರ್ ದ ಲಿಸನರ್. ಅದೇ ರೀತಿಯಲ್ಲಿ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಡೆವಲಪ್ ದ ಕೋಡ್. ಏನ್ ಮಾಡಬೇಕು ಅನ್ನೋದನ್ನ ನಾವು ಸ್ಪೆಸಿಫೈ ಮಾಡಬೇಕು. ಆ ಕೋಡ್ ಮುಖಾಂತರ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ರಿಜಿಸ್ಟರ್ ಅಂಡ್ ಅನ್ರಿಜಿಸ್ಟರ್ ದ ಲಿಸನರ್ ಆಸ್ ದ ರೆಸಿಪೆಂಟ್ ಆಫ್ ದ ಈವೆಂಟ್ ನೋಟಿಫಿಕೇಶನ್. ಸೊ ಏನೇ ಒಂದು ಈವೆಂಟ್ ನ ನೀವು ಜನರೇಟ್ ಮಾಡಬೇಕಾಗಿದ್ರೆ ನಿಮ್ಮ ಕೋಡಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ, ಮಾಡಿದ್ದನ್ನ ನೀವು ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಲಿಕ್ಕೆ ಕಂಪಲ್ಸರಿ ಇಂಟರ್ಫೇಸ್ ನ ಯೂಸ್ ಮಾಡ್ತೀರಾ. ಆ ಇಂಟರ್ಫೇಸ್ ಮುಖಾಂತರ ನಿಮ್ಗೆ ಏನಾಗುತ್ತೆ, ಈವೆಂಟ್ ನೋಟಿಫಿಕೇಶನ್ ಅನ್ನೋದನ್ನ ಜನರೇಟ್ ಮಾಡುತ್ತೆ. ಈವೆಂಟ್ ನೋಟಿಫಿಕೇಶನ್ ಮೀನ್ಸ್ ವಾಟ್ ಆಕ್ಷನ್ ಇಟ್ ಹ್ಯಾಸ್ ಬೀನ್ ಪರ್ಫಾರ್ಮ್. ವಾಟ್ ಆಕ್ಷನ್ ಇಟ್ ಹ್ಯಾಸ್ ಬೀನ್ ಪರ್ಫಾರ್ಮ್. ಓಕೆ, ಎಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಇಲ್ಲಿ ಮೌಸ್ ಈಗ ಮೂವ್ ಮಾಡ್ಬೇಕಂತ ಹೇಳಿದ್ರೆ ಈ ಮೌಸ್ ಮೂವ್ ಮಾಡ್ಲಿಕ್ಕೆ ಫಸ್ಟ್ ಒಂದು ಇಂಟರ್ಫೇಸ್ ನ ಯೂಸ್ ಮಾಡಿರ್ತೀನಿ. ಆ ಇಂಟರ್ಫೇಸ್ ನಲ್ಲಿ ಕೋಡ್ ಎಲ್ಲ ಕೊಟ್ಟಿರ್ತೀನಿ. ಮೌಸ್ ಮೂವ್ ಮಾಡಿದಾಗ ಮೂವ್ಮೆಂಟ್ ಆಗಬೇಕು ಅನ್ನೋದು ರಿಜಿಸ್ಟರ್ ಆಗಿರುತ್ತೆ, ರೈಟ್. ಈಗ ನಾನು ಸುಮ್ಮನೆ ಬಿಟ್ಟಿದಾಗ ಏನಾಗುತ್ತೆ, ಅನ್ರಿಜಿಸ್ಟರ್ ಆಗಿರುತ್ತೆ. ಸೊ ಲೈಕ್ ವೈಸ್ ದೀಸ್ ಈವೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್. ಓಕೆ, ನೋಟ್ ರಿಮೆಂಬರ್ ದಟ್ ಎ ಸೋರ್ಸ್ ಮೇ ಜನರೇಟ್ ಸೆವೆರಲ್ ಟೈಪ್ಸ್ ಆಫ್ ಈವೆಂಟ್ಸ್. ನಿಮ್ಮ ಸೋರ್ಸ್ ಏನಾಗುತ್ತೆ, ಇಲ್ಲಿ ಸೋರ್ಸ್ ಅಂತ ಹೇಳಿದ್ರೆ ನಿಮ್ಮ ಕಂಟ್ರೋಲ್ಸ್, ಟೆಕ್ಸ್ಟ್ ಫೀಲ್ಡ್ ಆಗಿರ್ಬೋದು, ಲೇಬಲ್ ಆಗಿರ್ಬೋದು, ಬಟನ್ ಆಗಿರ್ಬೋದು, ಚೆಕ್ ಬಾಕ್ಸಸ್ ಆಗಿರ್ಬೋದು, ಚಾಯ್ಸ್ ಕಂಟ್ರೋಲ್ಸ್ ಆಗಿರ್ಬೋದು, ಲಿಸ್ಟ್ ಬಾಕ್ಸ್ ಆಗಿರ್ಬೋದು. Okay, all these are the components or the controls or the source. Remember that a source may generate several types of events. ಸಾಕಷ್ಟು ರೀತಿಯ ಈವೆಂಟ್ಸ್ ನ ಜನರೇಟ್ ಮಾಡಬಹುದು. ಈಚ್ ಈವೆಂಟ್ ಮಸ್ಟ್ ಬಿ ರಿಜಿಸ್ಟರ್ಡ್ ಸೆಪರೇಟ್ಲಿ. ಪ್ರತಿಯೊಂದು ಈವೆಂಟ್ ನ ಏನ್ ಮಾಡಿರಬೇಕು, ರಿಜಿಸ್ಟರ್ ಮಾಡಿರಬೇಕು. ಓಕೆ, ಆಲ್ಸೋ ಆನ್ ಆಬ್ಜೆಕ್ಟ್ ಮೇ ರಿಜಿಸ್ಟರ್ ಟು ರಿಸೀವ್ ಸೆವೆರಲ್ ಟೈಪ್ಸ್ ಆಫ್ ಈವೆಂಟ್ಸ್. ಅದೇ ರೀತಿಯಲ್ಲಿ ಒಂದು ಆಬ್ಜೆಕ್ಟ್ ನಾವು ರಿಜಿಸ್ಟರ್ ಮಾಡಿದ್ರಿಂದ ಆ ಈವೆಂಟ್ಸ್ ಟೈಪ್ಸ್ ನೆಲ್ಲ ರಿಸೀವ್ ಮಾಡ್ಕೊಳ್ಳುತ್ತೆ. ನಾವು ಈವೆಂಟ್ಸ್ ಲಿಸನರ್ಸ್ ನ ರಿಜಿಸ್ಟರ್ ಮಾಡಿದ್ರೆ ಲಿಸನರ್ ಮೆಥಡ್ ನ ಯೂಸ್ ಮಾಡ್ತೀವಿ. ಲಿಸನರ್ ಮೆಥಡ್ ಮುಖಾಂತರ ನಾವು ಈವೆಂಟ್ಸ್ ನ ಜನರೇಟ್ ಮಾಡ್ತೀವಿ. ಜನರೇಟ್ ಮಾಡಬೇಕಾಗಿದ್ರೆ ಆ ಲಿಸನರ್ ನ ನಾವೇನ ಮಾಡಿರ್ಬೇಕು, ರಿಜಿಸ್ಟರ್ ಮಾಡಿರ್ಬೇಕು. ಬಟ್ ಇಟ್ ಮಸ್ಟ್ ಇಂಪ್ಲಿಮೆಂಟ್ ಆಲ್ ದ ಇಂಟರ್ಫೇಸಸ್. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಬಟ್ ಇಟ್ ಮಸ್ಟ್ ಇಂಪ್ಲಿಮೆಂಟ್ ಆಲ್ ದ ಇಂಟರ್ಫೇಸಸ್. ಏನ್ ಮಾಡ್ಬೇಕಂತ ಇದ್ದೀವೋ ಅದೆಲ್ಲವನ್ನು ನಾವು ಇಂಪ್ಲಿಮೆಂಟ್ ಮಾಡಿರ್ಬೇಕು. ದಟ್ ಆರ್ ರಿಕ್ವೈರ್ಡ್ ಟು ರಿಸೀವ್ ದೀಸ್ ಈವೆಂಟ್ಸ್. ಆ ಈವೆಂಟ್ಸ್ ಎಲ್ಲ ರಿಸೀವ್ ಮಾಡ್ಲಿಕ್ಕೆ ಇಂಥದ್ದೆಲ್ಲ ಬೇಕು. ಟು ಸಿ ಹೌ ದ ಡೆಲಿಗೇಷನ್ ಮಾಡೆಲ್ ವರ್ಕ್ಸ್ ಇನ್ ಪ್ರಾಕ್ಟೀಸ್, ವಿ ವಿಲ್ ಲುಕ್ ಅಟ್ ಅನ್ ಎಕ್ಸಾಂಪಲ್ ದಟ್ ಹ್ಯಾಂಡಲ್ಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಈವೆಂಟ್ ಜನರೇಟರ್, ದ ಮೌಸ್. ಸೊ ಈ ಡೆಲಿಗೇಷನ್ ಇವೆಂಟ್ ಮಾಡೆಲ್ ಹೇಗೆ ವರ್ಕ್ ಆಗ್ತಾ ಉಂಟು ಅನ್ನೋದನ್ನ ನಾವು ನೋಡ್ಬೇಕಾಗಿದ್ರೆ ಇಲ್ಲಿ ಎಕ್ಸಾಂಪಲ್ ನಾವು ತಗೊಳ್ತೀವಿ. ಆ ಎಕ್ಸಾಂಪಲ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬಹುದು. ಲೆಟ್ ಅಸ್ ಸಿ ದಿಸ್ ಪ್ರೋಗ್ರಾಮ್ ವೆರಿ ಕೇರ್ಫುಲ್. Okay, let us see some of a event generator. ಇಲ್ಲಿ ಮೌಸ್ event generator ಅಂತ ತಗೊಳ್ತಾ ಇದೀವಿ. Let us see, this is a important question. Handling mouse and mouse motion events. So mouse ಮತ್ತೆ mouse motion events ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದನ್ನ ನೋಡ್ತೀವಿ. To handle mouse and mouse motion events, you must implement the mouse listeners and the mouse motion listeners. ಮೌಸ್ ಇವೆಂಟ್ ನ ಜನರೇಟ್ ಮಾಡಬೇಕಾಗಿದ್ರೆ ಮೌಸ್ ಲಿಸನರ್ಸ್ ನ ಯೂಸ್ ಮಾಡಬೇಕು. ಮೌಸ್ ಮೋಷನ್ ನ ಜನರೇಟ್ ಮಾಡಬೇಕಾಗಿದ್ರೆ ಮೌಸ್ ಮೋಷನ್ ಲಿಸನರ್ ಇಂಟರ್ಫೇಸಸ್ ನ ಯೂಸ್ ಮಾಡಬೇಕು. ಓಕೆ, ಯು ಹ್ಯಾವ್ ಟು ಯೂಸ್ ದೀಸ್ ಇಂಟರ್ಫೇಸಸ್. ಲೆಟ್ ಅಸ್ ಸಿ ವಾಟ್ ಆರ್ ದೀಸ್ ಇಂಟರ್ಫೇಸ್. ದ ಮೌಸ್ ಲಿಸನರ್ ಇಂಟರ್ಫೇಸ್ ಡಿಫೈನ್ಸ್ 5 ಮೆಥಡ್ಸ್. ನಿಮ್ಮ ಮೌಸ್ ಲಿಸನರ್ ನಲ್ಲಿ 5 ಮೆಥಡ್ಸ್ ಉಂಟು. ವಾಟ್ ಆರ್ ದೋಸ್, ವಿ ವಿಲ್ ಸಿ. ಇಫ್ ಎ ಮೌಸ್ ಬಟನ್ ಇಸ್ ಕ್ಲಿಕ್ಡ್, ಮೌಸ್ ಕ್ಲಿಕ್ಡ್ ಇಸ್ ಇನ್ವೋಕ್ಡ್. ಮೌಸ್ ಬಟನ್ ಕ್ಲಿಕ್ ಮಾಡಿದ್ರೆ ಮೌಸ್ ಕ್ಲಿಕ್ಡ್ ಈವೆಂಟ್ ಇನ್ವೋಕ್ ಆಗುತ್ತೆ. ವೆನ್ ದ ಮೌಸ್ ಎಂಟರ್ಸ್ ಎ ಕಾಂಪೊನೆಂಟ್, ದ ಮೌಸ್ ಎಂಟರ್ಡ್ ಮೆಥಡ್ ಇಸ್ ಕಾಲ್ಡ್. ಯಾವುದೇ ಒಂದು ಕಾಂಪೊನೆಂಟ್ ನ ಮೇಲೆ ಎಂಟ್ರಿ ಆಗಿದಾಗ ಏನಾಗುತ್ತೆ, ಮೌಸ್ ಎಂಟರ್ ಮೆಥಡ್ ಕಾಲ್ ಆಗುತ್ತೆ. ವೆನ್ ದ ಮೌಸ್ ಲೀವ್ಸ್, ಮೌಸ್ ಎಕ್ಸಿಟೆಡ್ ಇಸ್ ಕಾಲ್ಡ್. ಮೌಸ್ ಬಿಟ್ಟಿದಾಗ ಏನಾಗುತ್ತೆ, ಈಗ ನೋಡಿ ಇಲ್ಲಿ ಹ್ಯಾಂಡ್ ಸಿಂಬಲ್ ಇಲ್ಲ, got it. When I am leaving, it is showing the same.
if I take it as a hand, when I am leaving, please observe here, ಎಲ್ಲೆಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನೋ ಅಲ್ಲಿ ಕರ್ಸರ್ ಚೇಂಜ್ ಆಗ್ತಾ ಉಂಟು. ಓಕೆ, if I place here it is changing, it is mouse enter and exit. ಈಗ ನೋಡಿ ಇಲ್ಲಿ ಹ್ಯಾಂಡ್ ಸಿಂಬಲ್ ಕಾಣಿಸ್ತಾ ಉಂಟು, ಇದು ಕಂಟೈನರ್ ಅಂತ ಹೇಳ್ತೀವಿ. ಈ ಕಂಟೈನರ್ ನಲ್ಲಿ ಇದೆಲ್ಲ ಟೆಕ್ಸ್ಟ್ ಎಲ್ಲ ಕಾಂಪೊನೆಂಟ್ ಆಗಿರುತ್ತೆ. ಯಾವಾಗ ಈ ಕಾಂಪೊನೆಂಟ್ ನಡುವಿನಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನೋ ನಿಮ್ಮ ಹ್ಯಾಂಡ್ ಸಿಂಬಲ್ ಚೇಂಜ್ ಆಗ್ತಾ ಉಂಟು. ಓಕೆ, ಟೆಕ್ಸ್ಟ್ ನಡುವಿನಲ್ಲಿ ಪ್ಲೇಸ್ ಮಾಡಿದಾಗ ಫೋಕಸ್ ಆಗ್ತಾ ಉಂಟು, ಗೇನ್ ಫೋಕಸ್, ಲಾಸ್ ಫೋಕಸ್. ಅದೇ ಈ ಕಂಟೈನರ್ ಇಂದ ಹೊರಗೆ ಬರುವಾಗ ಮೌಸ್ ಎಕ್ಸಿಟ್ ಆಗ್ತಾ ಉಂಟು. got it? This is a container and these are the components. Okay, ಇಲ್ಲಿ ಪ್ಲೇಸ್ ಮಾಡಿದಾಗ ಚೇಂಜ್ ಆಗ್ತಾ ಉಂಟು. ಸೊ ಮೌಸ್ ಎಂಟರ್, ಮೌಸ್ ಎಕ್ಸಿಟ್, ರೈಟ್, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೌಸ್ ಪ್ರೆಸ್ಡ್ ಅಂಡ್ ಮೌಸ್ ರಿಲೀಸ್ಡ್ ಮೆಥಡ್ಸ್ ಆರ್ ಇನ್ವೋಕ್ಡ್ when a mouse button is pressed and released respectively. ಸೊ ಮೌಸ್ ಪ್ರೆಸ್ ಮತ್ತೆ ಮೌಸ್ ರಿಲೀಸ್ ಮೆಥಡ್ ನಾವು ಇನ್ವೋಕ್ ಮಾಡ್ತಾ ಇದೀವಿ. ಮೌಸ್ ಪ್ರೆಸ್ ಮಾಡಿದಾಗ ಏನಾಗಬೇಕು, ಮೌಸ್ ರಿಲೀಸ್ ಮಾಡಿದಾಗ ಏನಾಗಬೇಕು ಅನ್ನೋದನ್ನೆಲ್ಲ ನಾವೇ ಸ್ಪೆಸಿಫೈ ಮಾಡಿರಬೇಕು. ಲೆಟ್ us see the general form of these methods are shown here. ಸೊ ಇಲ್ಲಿ ಮೆಥಡ್ಸ್ ನ ತೋರಿಸಿದ್ದಾರೆ, ಆ ಮೆಥಡ್ ನ ನೋಡಬಹುದು. wide mouse clicked, mouse even me. wide mouse enter, mouse even me. wide mouse exit, mouse even me. wide mouse pressed, mouse even me. wide mouse released, mouse even me. ಇದೆಲ್ಲ ಯಾವ ಇವೆಂಟ್ ಆಗಿರುತ್ತೆ, ಮೌಸ್ ಲಿಸನರ್ ಇಂಟರ್ಫೇಸ್ ನ ಮೆಥಡ್ಸ್ ಆಗಿರುತ್ತೆ. ಮೌಸ್ listener interface na methods. Now we are going to be learning mouse motion listener interface. Okay, it defines two methods. ಈ mouse motion listener interface ಏನು ಮಾಡುತ್ತೆ, ಇಲ್ಲಿ ಎರಡು ಮೆಥಡ್ ನ ಡಿಫೈನ್ ಮಾಡುತ್ತೆ. One is mouse drag method is called multiple times as the mouse is dragged. ಮೌಸ್ ಡ್ರ್ಯಾಗ್ ಮಾಡ್ತಾ ಇದ್ದಾಗ ಮಲ್ಟಿಪಲ್ ಟೈಮ್ ಮೌಸ್ ಡ್ರ್ಯಾಗ್ ಮೆಥಡ್ ಕಾಲ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅ ಮೌಸ್ ಮೋಷನ್ ಲಿಸ್ನರ್. ಅಂಡ್ ಮೌಸ್ ಮೂವ್ ಲಿಸ್ನರ್, ಮೌಸ್ ಮೂವ್ ಮಾಡ್ತಾ ಇದ್ದಾಗ ಏನೇ ಒಂದು ಆಗ್ತಾ ಇದ್ರೆ ಅದನ್ನ ನಾವು ಮೌಸ್ ಮೋಷನ್ ಲಿಸ್ನರ್ ಯೂಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿರ್ತೀವಿ. ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕಂಪಲ್ಸರಿ ಈ ಎರಡು ಮೆಥಡ್ ರಲ್ಲಿ ಯಾವ್ದಾಗ್ಲೂ ಒಂದನ್ನ ಯೂಸ್ ಮಾಡ್ತೀವಿ. ಮೌಸ್ ಮೂವ್ಡ್ ಮೆಥಡ್ ಇಸ್ ಕಾಲ್ಡ್ ಮಲ್ಟಿಪಲ್ ಟೈಮ್ಸ್ ಆಸ್ ದ ಮೌಸ್ ಇಸ್ ಮೂವ್. ಮೌಸ್ ಮೂವ್ ಆಗ್ತಿದ್ದಾಗ ಮೂವ್ ಆಗಬೇಕಾಗಿದ್ರೇನು ಈ ಮೌಸ್ ಮೋಷನ್ ಲಿಸ್ನರ್ ನ ಇಂಪ್ಲಿಮೆಂಟ್ ಮಾಡಿರ್ತೀವಿ. ಲೆಟ್ us see the syntax of these methods. wide mouse dragged, wide mouse moved. wide mouse dragged, mouse even me. wide mouse moved, mouse even me. Okay, the mouse event object passed in me describe the event. ಇಲ್ಲಿ ನಾವು ಮೌಸ್ ಇವೆಂಟ್ ಆಬ್ಜೆಕ್ಟ್ ಅನ್ನು ಮೀ ಆಗಿ ಕನ್ಸಿಡರೇಷನ್ ಮಾಡ್ತಾ ಇದ್ದೀವಿ. ಈ ಮೀ ಇಂದ ನಾವೇನು ಸ್ಪೆಸಿಫೈ ಮಾಡ್ತಾ ಇದ್ದೀವಿ, ಏನೆಲ್ಲ ಆಕ್ಷನ್ ಪಾಸ್ ಆಗ್ತಾ ಉಂಟೋ ಆ ಎಲ್ಲ ಆಕ್ಷನ್ ಇದರಿಂದ ನಾವು ಎಕ್ಸಿಕ್ಯೂಟ್ ಮಾಡಿಸ್ತೀವಿ. ಓಕೆ, ದ ಮೌಸ್ ಇವೆಂಟ್ ಡಿಫೈನ್ಸ್ ಅ ನಂಬರ್ ಆಫ್ ಮೆಥಡ್ಸ್ ದಟ್ ಯು ಕ್ಯಾನ್ ಯೂಸ್ ಟು ಗೆಟ್ ಇನ್ಫಾರ್ಮೇಶನ್ ಅಬೌಟ್ ವಾಟ್ ಹ್ಯಾಪನ್. ನಿಮ್ಮ ಮೌಸ್ ಇವೆಂಟ್ ನಲ್ಲಿ ಸಾಕಷ್ಟು ಮೆಥಡ್ಸ್ ಉಂಟು, ಆ ಮೆಥಡ್ಸ್ ಯೂಸ್ ಮಾಡಿ ಏನೆಲ್ಲ ಆಗ್ತಾ ಉಂಟು ಅನ್ನುವ ಇನ್ಫಾರ್ಮೇಶನ್ ನಾವು ತಗೊಳ್ಬಹುದು. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಥಡ್ ಇನ್ ಮೌಸ್ ಇವೆಂಟ್ಸ್ ಆರ್ ಗೆಟ್ ಎಕ್ಸ್ ಅಂಡ್ ಗೆಟ್ ವೈ. ಅದರಲ್ಲಿ ಸಾಕಷ್ಟು ಮೆಥಡ್ಸ್ ಉಂಟು ಅಂತ ಹೇಳಿದ್ವಿ. ಅದರಲ್ಲಿ ಮೌಸ್ ಇವೆಂಟ್ ನಲ್ಲಿ ಯಾವುದೆಲ್ಲ ಉಂಟು, ಒಂದು ಗೆಟ್ ಎಕ್ಸ್ ಮೆಥಡ್ ಆಗಿರುತ್ತೆ, ಇನ್ನೊಂದು ಗೆಟ್ ವೈ ಮೆಥಡ್ ಆಗಿರುತ್ತೆ. ಓಕೆ, ಗೆಟ್ ಎಕ್ಸ್ ಮೆಥಡ್ ಅಂಡ್ ಗೆಟ್ ವೈ ಮೆಥಡ್. ದೀಸ್ ರಿಟರ್ನ್ಸ್ ದ ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ ಆಫ್ ಮೌಸ್ ವೆನ್ ದ ಇವೆಂಟ್ ಅಕರ್. ಸೊ ಈ ಗೆಟ್ ಎಕ್ಸ್ ಮೆಥಡ್ ಗೆಟ್ ವೈ ಮೆಥಡ್ ಯೂಸ್ ಮಾಡಿ ನಾವು ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ ನ ನಾವು ಐಡೆಂಟಿಫೈ ಮಾಡಬಹುದು, ರಿಟರ್ನ್ ಮಾಡಬಹುದು. ಲೆಟ್ us see what is the general form of get x and get y. ಸೊ get x ಮೆಥಡ್ ನ ಸಿಂಟ್ಯಾಕ್ಸ್ ಏನಂತ ಹೇಳಿದ್ರೆ int get x and int get y. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಉಂಟು. ಲೆಟ್ us see this sample example. ಈ ಸ್ಯಾಂಪಲ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಲಿಸನರ್ ಏನು, ಮೆಥಡ್ ಏನ್ ಮಾಡುತ್ತೆ, ಈವೆಂಟ್ ಹೇಗೆ ಎಕ್ಸಿಕ್ಯೂಟ್ ಆಗ್ತಾ ಉಂಟು, ಯಾರು ಯಾವುದರಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಅನ್ನೋದನ್ನ ನಮಗೆ ಕರೆಕ್ಟ್ ಗೊತ್ತಾಗುತ್ತೆ. ಸೊ ಈ ಪ್ರೋಗ್ರಾಮ್ ನ ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಬೇಕು. ಇಂಪೋರ್ಟ್ java.awt.star, import java.awt.event.star. these are the packages compulsory we require if you want to develop any graphical user interface. graphical user interface ನ ಮಾಡಬೇಕಾಗಿದ್ರೆ ಕಂಪಲ್ಸರಿ ಈ ಎರಡು ಮೆಥಡ್ ಬೇಕು. now public class mouse events. what is the name of the class? mouse events. extends means it is inheriting. ಯಾವುದನ್ನ ಇನ್ಹೆರಿಟ್ ಮಾಡ್ತಾ ಉಂಟು, ಫ್ರೇಮ್ ಕ್ಲಾಸ್ ನ ಇನ್ಹೆರಿಟ್ ಮಾಡ್ತಾ ಉಂಟು. ಓಕೆ, ದಿಸ್ ಫ್ರೇಮ್ ಕ್ಲಾಸ್ ಇಸ್ ಎಕ್ಸಿಸ್ಟ್ ಇನ್ ದೀಸ್ ಕ್ಲಾಸಸ್. ಇಂಪ್ಲಿಮೆಂಟ್ಸ್ ಅಂತ ಹೇಳಿದ್ರೆ ಇಂಟರ್ಫೇಸ್ ನ ತಗೊಳ್ತಾ ಉಂಟು. ಎಕ್ಸ್ಟೆನ್ಸ್ ಮೀನ್ಸ್ ಇಟ್ ಈಸ್ ಇನ್ಹೆರಿಟಿಂಗ್ ದ ಕ್ಲಾಸ್. ಇಂಪ್ಲಿಮೆಂಟ್ಸ್ ಮೀನ್ಸ್ ಇಟ್ ಈಸ್ ಇನ್ಹೆರಿಟಿಂಗ್ ದ ಇಂಟರ್ಫೇಸಸ್. ಯಾವ ಇಂಟರ್ಫೇಸ್ ನ ಇನ್ಹೆರಿಟ್ ಮಾಡ್ತಾ ಉಂಟು ಇಲ್ಲಿ? ಮೌಸ್ ಲಿಸ್ನರ್ ಕಾಮ ಮೌಸ್ ಮೋಷನ್ ಲಿಸ್ನರ್ಸ್. ಓಕೆ, ಮೌಸ್ ಲಿಸ್ನರ್ಸ್ ಕಾಮ ಮೌಸ್ ಮೋಷನ್ ಲಿಸ್ನರ್ಸ್ ನ
ಇನ್ಹೆರಿಟ್ ಮಾಡ್ತಾ ಉಂಟು. ಯಾವುದು? ಈ ಕ್ಲಾಸ್. ಓಕೆ, ಫಸ್ಟ್ ಇಲ್ಲಿ ಒಂದು ಕ್ಲಾಸ್ ನಲ್ಲಿ ಏನ್ ಮಾಡಿದ್ವಿ ನೋಡಿ, ಸ್ಟ್ರಿಂಗ್ ಮೆಸೇಜ್ ಇಸ್ ಈಕ್ವಲ್ ಟು ಡಬಲ್ ಕೊಟೇಶನ್ ಬ್ಲಾಂಕ್ ಆಗಿ ಬಿಟ್ಟಿದ್ವಿ. ಸ್ಟ್ರಿಂಗ್ ಮೆಸೇಜ್, ಸ್ಟ್ರಿಂಗ್ ಅನ್ನುವ ಮೆಸೇಜ್ ಅನ್ನುವ ಸ್ಟ್ರಿಂಗ್ ವೇರಿಯಬಲ್ ನಲ್ಲಿ ವ್ಯಾಲ್ಯೂ ಬ್ಲಾಂಕ್ ಅಸೈನ್ ಮಾಡಿದ್ವಿ. ಇಂಟ್ ಮೌಸ್ ಎಕ್ಸ್ ಅನ್ನುವ ವೇರಿಯಬಲ್ ತಗೊಂಡಿದ್ವಿ. ಮೌಸ್ ಎಕ್ಸ್ ಇಸ್ ಈಕ್ವಲ್ ಟು 0, ಮೌಸ್ ವೈ ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಎರಡು ವೇರಿಯಬಲ್ ತಗೊಂಡಿದ್ವಿ, ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಇಸ್ ಈಕ್ವಲ್ ಟು 0. ಅದನ್ನ ಇಂಟೀಜರ್ ಆಗಿ ತಗೊಂಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ವಿ ನೋಡಿ, ಪಬ್ಲಿಕ್ ಮೌಸ್ ಈವೆನ್ಸ್ ಆಫ್, ಪಬ್ಲಿಕ್ ಮೌಸ್ ಈವೆನ್ಸ್ ಆಫ್ ಅನ್ನೋದನ್ನ ತಗೊಳ್ತಾ ಇದ್ವಿ. ಆಟೋಮೆಟಿಕಲಿ ಇಟ್ ಇಸ್ ಎ ಕನ್ಸ್ಟ್ರಕ್ಟರ್. ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? ಮೌಸ್ ಈವೆನ್ಸ್. ಸೊ ಅದೇ ಹೆಸರಿನಲ್ಲಿ ಒಂದು ಮೆಥಡ್ ನ ಸ್ಪೆಸಿಫೈ ಮಾಡ್ತಾ ಇದ್ವಿ. ಇದು ಕನ್ಸ್ಟ್ರಕ್ಟರ್ ಆಗಿರುತ್ತೆ. ಆ ಕನ್ಸ್ಟ್ರಕ್ಟರ್ ನ ನಾವು ಪಬ್ಲಿಕ್ ಅಂತ ಸ್ಪೆಸಿಫೈ ಮಾಡಿದ್ವಿ. ಓಕೆ, ಈಗ ಒಂದು ಲಿಸನರ್ ಮೆಥಡ್ ಯೂಸ್ ಮಾಡ್ತಾ ಇದೀವಿ. ಆಡ್ ಮೌಸ್ ಲಿಸನರ್, ಆಡ್ ಮೌಸ್ ಲಿಸನರ್, ಲಿಸನರ್ ಇಂಟರ್ಫೇಸ್ ನ ಮೆಥಡ್ ನ ಯೂಸ್ ಮಾಡ್ತಾ ಇದೀವಿ. ದಿಸ್ ಈ ಕ್ಲಾಸ್ಗೆ ಸಂಬಂಧಪಟ್ಟದನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ವಿ. ಅದನ್ನ ಇಲ್ಲಿ ಕಮೆಂಟ್ ಲೈನ್ ನಲ್ಲಿ ಕೊಟ್ಟಿದ್ದೀವಿ ನೋಡಿ. ರಿಜಿಸ್ಟರ್ ದಿಸ್ ಕ್ಲಾಸ್ ಆಸ್ ಎ ಲಿಸನರ್ ಫಾರ್ ಮೌಸ್ ಇವೆಂಟ್ಸ್, ರಿಜಿಸ್ಟರ್ ದಿಸ್ ಕ್ಲಾಸ್ ಆಸ್ ಎ ಲಿಸನರ್ ಫಾರ್ ಮೌಸ್ ಇವೆಂಟ್. ಓಕೆ, ಇಲ್ಲಿ ದಿಸ್ ಅನ್ನೋದನ್ನ ತಗೊಂಡು ನಾವೇನ್ ಮಾಡ್ತಾ ಇದೀವಿ, ಈ ಕ್ಲಾಸ್ಗೆ ಸಂಬಂಧಪಟ್ಟ ಮೌಸ್ ಇವೆಂಟ್ ಆಗಿ ರಿಜಿಸ್ಟರ್ ಮಾಡ್ತಾ ಇದ್ವಿ. ಆಡ್ ಮೌಸ್ ಮೋಷನ್ ಲಿಸನರ್ಸ್ ಆಫ್ ದಿಸ್, ಇಲ್ಲಿ ಆಡ್ ಮೆಥಡ್ ನ ಯೂಸ್ ಮಾಡಿ, ಆಡ್ ಮೌಸ್ ಮೋಷನ್ ಲಿಸನರ್ ಮೆಥಡ್ ನ ಯೂಸ್ ಮಾಡಿ ರಿಜಿಸ್ಟರ್ ಮಾಡ್ತಾ ಇದ್ವಿ. ಈ ಕ್ಲಾಸ್ಗೆ ಸಂಬಂಧಪಟ್ಟದನ್ನ ರಿಜಿಸ್ಟರ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಆಡ್ ವಿಂಡೋ ಲಿಸನರ್ಸ್. ಸೊ ಇಲ್ಲಿ ಆಡ್ ವಿಂಡೋ ಲಿಸನರ್ ಮೆಥಡ್ ನ ಯೂಸ್ ಮಾಡ್ತಾ ಇದ್ವಿ. ಸಾರಿ, ಇಂಟರ್ಫೇಸ್ ನ ಯೂಸ್ ಮಾಡಿ ಇಲ್ಲಿ ಏನ್ ಮಾಡ್ತಾ ಇದ್ವಿ ನೋಡಿ, ನ್ಯೂ ಮೈ ವಿಂಡೋ ಅಡಾಪ್ಟರ್ ಆಫ್, ನ್ಯೂ ಮೈ ವಿಂಡೋ ಅಡಾಪ್ಟರ್. ಇಲ್ಲಿ ಮೈ ವಿಂಡೋ ಅಡಾಪ್ಟರ್ ಅನ್ನೋದು ಒಂದು ಬಿಲ್ಟ್ ಇನ್ ಮೆಥಡ್. ಈ ಬಿಲ್ಟ್ ಇನ್ ಮೆಥಡ್ ನ ಯೂಸ್ ಮಾಡಿ ವಿಂಡೋ ಲಿಸನರ್ಸ್ ನಾವೇನ್ ಮಾಡ್ತಾ ಇದ್ವಿ, ಕ್ರಿಯೇಟ್ ಮಾಡ್ತಾ ಇದ್ವಿ. ನ್ಯೂ ಮೀನ್ಸ್ ಆಲ್ವೇಸ್ ಯು ಆರ್ ಕ್ರಿಯೇಟಿಂಗ್, ನ್ಯೂ ಮೀನ್ಸ್ ಯು ಆರ್ ಆಲ್ವೇಸ್ ಕ್ರಿಯೇಟಿಂಗ್. ವಾಟ್ ಯು ಆರ್ ಕ್ರಿಯೇಟಿಂಗ್? ಮೈ ವಿಂಡೋ ಅಡಾಪ್ಟರ್. ಅಂದ್ರೆ ಇಲ್ಲಿ ಮೈ ವಿಂಡೋ ಅಡಾಪ್ಟರ್ ಏನಾಗಿರುತ್ತೆ, ಇಲ್ಲಿ ಹೇಳ್ತಾ ಇದ್ವಿ, ಮ್ಯಾನೇಜ್ ದ ವಿಂಡೋ. ಬೈ ಯೂಸಿಂಗ್ ದಿಸ್ ಯು ಆರ್ ಮ್ಯಾನೇಜಿಂಗ್ ದ ವಿಂಡೋ. ನಿಮ್ಮ ವರ್ಕಿಂಗ್ ವಿಂಡೋನ ನೀವೇನ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಓಕೆ, ಈ ಮೂರು ಮೆಥಡ್ ನ ನಾವು ಕನ್ಸ್ಟ್ರಕ್ಟರ್ ನಲ್ಲಿ ಸ್ಪೆಸಿಫೈ ಮಾಡಿದ್ದೀವಿ. ಅಂದ್ರೆ ಈ ಮೂರು ಲಿಸನರ್ ಇಂಟರ್ಫೇಸಸ್ ನ ಯೂಸ್ ಮಾಡ್ತಾ ಇದ್ರೆ ವರ್ಕ್ ಮಾಡಬೇಕು. ಈ ಲಿಸನರ್ಸ್ ಎಲ್ಲ ವರ್ಕ್ ಆಗಬೇಕಾದ್ರೆ ಲಿಸನರ್ಸ್ ಗೆ ಸಂಬಂಧಪಟ್ಟ ಮೆಥಡ್ಸ್ ನ ಯೂಸ್ ಮಾಡಬೇಕು. ಓಕೆ, ಸೊ ಆ ಮೆಥಡ್ಸ್ ಯಾವ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದೀವಿ ನೋಡಿ. ಹ್ಯಾಂಡಲ್ ಮೌಸ್ ಕ್ಲಿಕ್, ಮೌಸ್ ಕ್ಲಿಕ್ ಮಾಡಿದಾಗ ಏನಾಗಬೇಕು, ಪಬ್ಲಿಕ್ ವಾಯ್ಡ್ ಮೌಸ್ ಕ್ಲಿಕ್ ಮೆಥಡ್. ಸೊ ಇಲ್ಲಿ ಮೌಸ್ ಕ್ಲಿಕ್ ಮೆಥಡ್ ಉಂಟು. ಅದರಲ್ಲಿ ಮೌಸ್ ಇವೆಂಟ್ ಆಬ್ಜೆಕ್ಟ್ ಗೆ ನೀವು ಮೌಸ್ ಇವೆಂಟ್ ಕ್ಲಾಸ್ಗೆ ಆಬ್ಜೆಕ್ಟ್ ಮೀ ಅಂತ ತಗೊಂಡಿದ್ದೀರಾ. ಪ್ಲೀಸ್ ಅಬ್ಸರ್ವ್ ಹಿಯರ್, ಮೌಸ್ ಇವೆಂಟ್ ಕ್ಲಾಸ್ ಅನ್ನು ತಗೊಳ್ಳುತ್ತೆ ಪ್ರತಿಯೊಂದು ಈವೆಂಟ್. ಓಕೆ, ಸೊ ಇಲ್ಲಿ ನಿಮ್ಮ ಆಡ್ ಲಿಸನರ್ಸ್ ನ ಆಡ್ ಮಾಡಿದಿರಾ, ಆ ಲಿಸನರ್ಸ್ ಎಲ್ಲ ವರ್ಕ್ ಆಗಬೇಕಾಗಿದ್ರೆ ಈ ಮೆಥಡ್ ಕಂಪಲ್ಸರಿ ಬೇಕು. ಸೊ ಇದೆಲ್ಲ ವರ್ಕ್ ಆಗಬೇಕಾದ್ರೆ ಇಲ್ಲಿ ನೀವು ದಿಸ್ ಮೆಥಡ್ ಯೂಸ್ ಮಾಡ್ತಾ ಇದ್ರ. ದಿಸ್ ಅಂತ ಕ್ಲಿಕ್ ಮಾಡಿದಾಗ ಏನಾಗ್ತಾ ಉಂಟು, ನಿಮ್ಮ ಮೋಷನ್ ಲಿಸನರ್ಸ್ ಆಗಿದ್ರೆ ಲಿಸನರ್ಸ್ ಎಕ್ಸಿಕ್ಯೂಟ್ ಆಗುತ್ತೆ, ಮೋಷನ್ ಲಿಸನರ್ಸ್ ಆಗಿದ್ರೆ ಮೋಷನ್ ಲಿಸನರ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ವಿಂಡೋಗೆ ಸಂಬಂಧಪಟ್ಟದಾಗಿದ್ರೆ ವಿಂಡೋ ಲಿಸನರ್ ಗೆ ಸಂಬಂಧಪಟ್ಟಾಗಿದ್ರೆ ವಿಂಡೋ ಮ್ಯಾನೇಜ್ ಮಾಡ್ಲಿಕ್ಕೆ ಈ ಮೆಥಡ್ ನ, ಈ ಲಿಸನರ್ ಇಂಟರ್ಫೇಸ್ ನ ಯೂಸ್ ಮಾಡ್ತೀರಾ. ಇದೆಲ್ಲ ವರ್ಕ್ ಆಗಬೇಕಾದ್ರೆ ಮೆಥಡ್ ಬೇಕೇ ಬೇಕು. ಸೊ ಇಲ್ಲಿ ಫಸ್ಟ್ ಮೌಸ್ ಕ್ಲಿಕ್ಡ್ ಮೆಥಡ್ ನ ಯೂಸ್ ಮಾಡಿದೀವಿ. ಇಲ್ಲಿ ಮೆಸೇಜ್ ನಲ್ಲಿ ಮೌಸ್ ಕ್ಲಿಕ್ಡ್ ಅಂತ ಕೊಡ್ತಾ ಇದೀವಿ. ರೀಪೇಂಟ್, ಪ್ಲೀಸ್ ಅಬ್ಸರ್ವ್ ಹಿಯರ್, ಇಲ್ಲಿ ರೀಪೇಂಟ್ ಮೆಥಡ್ ಅಂತ ಹೇಳಿದ್ರೆ ಡಿಸ್ಪ್ಲೇ ಆಗುತ್ತೆ. ವಾಟ್ ಇಸ್ ದ ಪರ್ಪಸ್ ಆಫ್ ರೀಪೇಂಟ್? ಟು ಡಿಸ್ಪ್ಲೇ ದ ಕಂಟೆಂಟ್. ವೇರ್ ಟು ಡಿಸ್ಪ್ಲೇ ದ ಕಂಟೆಂಟ್? ಇನ್ ಯುವರ್ ವಿಂಡೋ. ನಿಮ್ಮ ವಿಂಡೋನಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ವಿ ಅಂತ ಹೇಳಿದ್ವಲ್ಲ, ಆ ವಿಂಡೋ ಮ್ಯಾನೇಜ್ ಮಾಡ್ಲಿಕ್ಕೆ ಇಲ್ಲಿ ವಿಂಡೋ ಅಡಾಪ್ಟರ್ ಯೂಸ್ ಮಾಡಿದ್ವಿ, ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಮೌಸ್ ಪಬ್ಲಿಕ್ ವಾಯ್ಡ್ ಮೌಸ್ ಎಂಟರ್ಡ್ ಮೆಥಡ್. ಮೌಸ್ ಎಂಟರ್ಡ್ ಮೆಥಡ್ ತಗೊಳ್ತಾ ಇದ್ವಿ. ಮೌಸ್ ಎಕ್ಸ್ ವ್ಯಾಲ್ಯೂ 100, ಮೌಸ್ ವೈ ವ್ಯಾಲ್ಯೂ 100. ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ ಎಲ್ಲಿ 100 ಇರುತ್ತೋ ಅಲ್ಲಿ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಮೆಸೇಜ್ ನಲ್ಲಿ ಮೌಸ್ ಎಂಟರ್ಡ್ ಅಂತ ಕೊಟ್ಟಿದ್ದೀವಿ. ಡಿಸ್ಪ್ಲೇ ಆಗ್ಲಿಕ್ಕೆ ಇಲ್ಲಿ ರೀಪೇಂಟ್ ಮೆಥಡ್ ಕಾಲ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಪಬ್ಲಿಕ್ ವಾಯ್ಡ್ ಮೌಸ್ ಎಕ್ಸಿಟೆಡ್. ಎಕ್ಸಿಟ್ ಆಗುವಾಗ ಸೇಮ್ ಮೆಥಡ್ ಬರಿತಾ ಇದೀವಿ. ಇಲ್ಲಿ ಪಬ್ಲಿಕ್ ವಾಯ್ಡ್ ಮೌಸ್ ಎಕ್ಸಿಟೆಡ್ ಮೆಥಡ್. ಇಲ್ಲಿ 100 ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ ನಲ್ಲಿ ಮೆಸೇಜ್ ಏನಂತ ಡಿಸ್ಪ್ಲೇ ಆಗಬೇಕು, ಮೌಸ್ ಎಕ್ಸಿಟೆಡ್. ರೀಪೇಂಟ್ ಮೆಥಡ್ ಏನಾಗುತ್ತೆ, ಇಲ್ಲಿ ಕಂಟೆಂಟ್ ನ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಇಲ್ಲಿ ಡಿಸ್ಪ್ಲೇ ಮೆಥಡ್ ಇದು ರೀಪೇಂಟ್ ಮೆಥಡ್. ಪಬ್ಲಿಕ್ ವಾಯ್ಡ್ ಮೌಸ್ ಪ್ರೆಸ್. ಮೌಸ್ ಪ್ರೆಸ್ ಮಾಡಿದಾಗ ಏನಾಗಬೇಕು, ಸೊ ಪ್ರೆಸ್ ಇವೆಂಟ್ ಜನರೇಟ್ ಮಾಡುವಾಗ ಇಲ್ಲಿನೂ ಸೇಮ್ ಮೌಸ್ ಇವೆಂಟ್ ಹ್ಯಾಂಡ್ಲರ್ ಕ್ಲಾಸ್ ನೇ ತಗೊಳ್ತೀರಾ. ಮೌಸ್ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ಮೀ ಡಾಟ್ ಗೆಟ್ ಎಕ್ಸ್. ಸೊ ಎಕ್ಸ್ ಕೋಆರ್ಡಿನೇಟ್ ಲೊಕೇಶನ್ ವ್ಯಾಲ್ಯೂ ತಗೊಳುತ್ತೆ. ಮೌಸ್ ವೈ ನಲ್ಲಿ ಗೆಟ್ ವೈ ಮೆಥಡ್ ಯೂಸ್ ಮಾಡಿದ್ದೀರಾ. ಮೀ ಮೀನ್ಸ್ ಇಲ್ಲಿ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ನಲ್ಲಿ ನೀವು ಎಲ್ಲಿ ಕ್ಲಿಕ್ ಮಾಡ್ತಾ ಇದ್ರೋ ಆ ಕ್ಲಿಕ್ ಮಾಡ್ತಿರೋ ಲೊಕೇಶನ್ ವ್ಯಾಲ್ಯೂ ತಗೊಳುತ್ತೆ. ಓಕೆ,
ಪ್ರೆಸ್ ಮಾಡ್ತಾ ಇದ್ರೋ ಆ ವ್ಯಾಲ್ಯೂ ತಗೊಳುತ್ತೆ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ. ಮೆಸೇಜ್ ಏನಂತ ಬರ್ತಾ ಉಂಟು ಇಲ್ಲಿ, ಡೌನ್ ಅಂತ ಬರ್ತಾ ಉಂಟು ಪ್ರೆಸ್ ಮಾಡಿದಾಗ. ಅದೇ ರೀತಿಯಲ್ಲಿ ರೀಪೇಂಟ್ ಮಾಡ್ತಾ ಇದ್ವಿ. ರೀಪೇಂಟ್ ಅಂತ ಹೇಳಿದ್ರೆ ಈ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಎಲ್ಲಿ ಡಿಸ್ಪ್ಲೇ ಆಗುತ್ತೆ, ಈ ಎಕ್ಸ್ ಲೊಕೇಶನ್ ಅಂಡ್ ವೈ ಲೊಕೇಶನ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಐ ಡು ನಾಟ್ ನೋ, ಅದು ಎಲ್ಲೇನೂ ಇರ್ಬೋದು ನಿಮ್ಮ ವಿಂಡೋನಲ್ಲಿ. ನೆಕ್ಸ್ಟ್ ಪಬ್ಲಿಕ್ ವೈಡ್ ಮೌಸ್ ರಿಲೀಸ್ಡ್ ಮೌಸ್ ಈವೆಂಟ್ ಮೀ ಅಂತ ಹೇಳ್ತಾ ಇದೀವಿ. ಸೊ ಇಲ್ಲಿ ಮೌಸ್ ರಿಲೀಸ್ ಮಾಡಿದಾಗ ಏನಾಗಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡಿದ್ದೀವಿ. ಇಲ್ಲಿನೂ ಅಷ್ಟೇ ಮೌಸ್ ಎಕ್ಸ್ ವ್ಯಾಲ್ಯೂ ಮೀ ಡಾಟ್ ಗೆಟ್ ಎಕ್ಸ್ ವ್ಯಾಲ್ಯೂ ತಗೊಳ್ತಾ ಇದೀವಿ, ಮೌಸ್ ವೈ ವ್ಯಾಲ್ಯೂ ಮೀ ಡಾಟ್ ಗೆಟ್ ವೈ ವ್ಯಾಲ್ಯೂ ತಗೊಳ್ತಾ ಇದೀವಿ. ಮೆಸೇಜ್ ಅಪ್ ಅಂತ ಕೊಡ್ತಾ ಇದೀವಿ, ಮೆಸೇಜ್ ಅಪ್ ಅಂತ ಕೊಟ್ಟಿದ್ವಿ. ಸೊ ರಿಪೇಂಟ್ ಆಗುತ್ತೆ, ರಿಪೇಂಟ್ ಮೀನ್ಸ್ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿಯಲ್ಲಿ ಮೌಸ್ ಡ್ರ್ಯಾಗ್ ಮಾಡಿದ್ರೆ, ಇನ್ ಕೇಸ್ ಮೌಸ್ ಡ್ರ್ಯಾಗ್ ಮಾಡಿದ್ರೆ ಯಾವ ಲೊಕೇಶನ್ ಇಂದ ಯಾವ ಲೊಕೇಶನ್ ಮಾಡಿದ್ರೋ ಆ ವ್ಯಾಲ್ಯೂ ತಗೊಳುತ್ತೆ. ಈ ಆಬ್ಜೆಕ್ಟ್ ಮುಖಾಂತರ ಮೀ ಡಾಟ್ ಗೆಟ್ ಎಕ್ಸ್ ವ್ಯಾಲ್ಯೂ ಮೀ ಡಾಟ್ ಗೆಟ್ ವೈ ವ್ಯಾಲ್ಯೂ, ಡ್ರ್ಯಾಗಿಂಗ್ ಮೌಸ್ ಆಟ್ ನಿಮ್ಮ ಎಕ್ಸ್ ವ್ಯಾಲ್ಯೂ ಎಲ್ಲಿ ಆಗಿದ್ರೆ ಅಲ್ಲಿಗೆ ಬರುತ್ತೆ, ವೈ ವ್ಯಾಲ್ಯೂ ಎಲ್ಲಿ ಇದ್ರೆ ಅಲ್ಲಿ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಓಕೆ, ರಿಪೇಂಟ್ ಮೆಥಡ್ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಇಸ್ ಅ ಕನ್ಕ್ಯಾಟಿನೇಷನ್ ಆಪರೇಟರ್, ಇಟ್ ಜಾಯಿನ್ಸ್ ಟು ಸ್ಟ್ರಿಂಗ್ಸ್. ಓಕೆ, ಪಬ್ಲಿಕ್ ವೈಡ್ ಮೌಸ್ ಮೂವ್ ಮಾಡಿದಾಗ ಇದನ್ನ ಎಕ್ಸಿಕ್ಯೂಟ್ ಆಗುತ್ತೆ. ಮೌಸ್ ಎಕ್ಸ್ ಇಸ್ ಇಕ್ವಲ್ ಟು ಮೀ ಡಾಟ್ ಗೆಟ್ ಎಕ್ಸ್, ಮೌಸ್ ವೈ ಇಸ್ ಇಕ್ವಲ್ ಟು ಮೀ ಡಾಟ್ ಗೆಟ್ ವೈ. ಅದೇ ರೀತಿಯಲ್ಲಿ ಮೆಸೇಜ್ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ರೆ ಮೌಸ್ ಮೂವ್ ಮಾಡಿದಾಗ, ಸೊ ಎಕ್ಸ್ ಲೊಕೇಶನ್ ವ್ಯಾಲ್ಯೂ ವೈ ಲೊಕೇಶನ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಓಕೆ, ಅದನ್ನೇ ನೀವು ಡಿಸ್ಪ್ಲೇ ಮಾಡ್ತಾ ಇದ್ದೀರಾ. ಈ ರೀಪೇಂಟ್ ಮೆಥಡ್ ವರ್ಕ್ ಆಗಬೇಕಾದ್ರೆ ಪೇಂಟ್ ಮೆಥಡ್ ಯೂಸ್ ಮಾಡ್ತೀವಿ. ಪೇಂಟ್ ಮೆಥಡ್ ಈಸ್ ಡಿಸ್ಪ್ಲೇ ಮೆಥಡ್. ಈ ಡಿಸ್ಪ್ಲೇ ಮೆಥಡ್ಗೆ ಸಂಬಂಧಪಟ್ಟದ್ದು ಎನಿ ಚೇಂಜಸ್ ಮಾಡಿದ್ರೆ ರೀಪೇಂಟ್ ಮೆಥಡ್ ಯೂಸ್ ಮಾಡ್ತೀರಾ. ಓಕೆ, ಪಬ್ಲಿಕ್ ವೈಡ್ ಪೇಂಟ್ ಗ್ರಾಫಿಕ್ಸ್ ಜಿ ಅಂತ ಹೇಳ್ತಾ ಇದ್ವಿ. ಪಬ್ಲಿಕ್ ವೈಡ್ ಪೇಂಟ್ ಗ್ರಾಫಿಕ್ಸ್ ಜಿ, ದಿಸ್ ಇಸ್ ದ ಡಿಸ್ಪ್ಲೇಯಿಂಗ್ ಆಫ್ ಯುವರ್ ಔಟ್ಪುಟ್. ಓಕೆ, ದಿಸ್ ಇಸ್ ದ ಡಿಸ್ಪ್ಲೇಯಿಂಗ್ ಆಫ್ ಯುವರ್ ಔಟ್ಪುಟ್. ಇಲ್ಲಿ ಔಟ್ಪುಟ್ ಆಗಿರುತ್ತೆ, ಅದನ್ನು ನಾವು ಇಲ್ಲಿ ತೋರಿಸ್ತಾ ಇದೀವಿ. ಏನ್ ತೋರಿಸ್ತಾ ಇದೀವಿ ನೋಡಿ, ಜಿ ಗ್ರಾಫಿಕ್ಸ್ ಆಬ್ಜೆಕ್ಟ್ ಜಿ ಅಂತ ಹೇಳ್ತಾ ಇದ್ವಿ. ಡ್ರಾ ಸ್ಟ್ರಿಂಗ್ ಅಂತ ಹೇಳಿದ್ರೆ ಡಿಸ್ಪ್ಲೇ ಮಾಡುತ್ತೆ ನಿಮ್ಮ ಮೆಸೇಜ್ ಏನುಂಟು ಆ ಮೆಸೇಜ್. ಅದೇ ರೀತಿಯಲ್ಲಿ ಮೌಸ್ ಎಕ್ಸ್ ವ್ಯಾಲ್ಯೂ, ಅದೇ ರೀತಿಯಲ್ಲಿ ಮೌಸ್ ವೈ ವ್ಯಾಲ್ಯೂ. ಓಕೆ, ಮೌಸ್ ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ, ಅದೇ ರೀತಿಯಲ್ಲಿ ಮೌಸ್ ವೈ ವ್ಯಾಲ್ಯೂ ಆಗಿರುತ್ತೆ. ರೈಟ್, ಅಂಡ್ ನಾವು ಈಗ ಮೇನ್ ಮೆಥಡ್ ಬರೀತಾ ಇದೀವಿ. ಮೇನ್ ಮೆಥಡ್ ಆದ ನಂತರ ಕ್ಲಾಸ್. ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? ಮೌಸ್ ಈವೆಂಟ್ಸ್. ಮೌಸ್ ಈವೆಂಟ್ಗೆ ನಾನು ಆಬ್ಜೆಕ್ಟ್ ಏನು ಕ್ರಿಯೇಟ್ ಮಾಡಿದ್ದೀನಿ, ಎ ನ್ಯೂ ಮೌಸ್ ಈವೆಂಟ್ಸ್ ಆಫ್. ಓಕೆ, so automatically you are creating the object of this class. The name of the object is a dot set size method. Set size method na specify ಮಾಡ್ತಾ ಇದ್ದೀರಾ. new dimension 300, 300. so size ಎಷ್ಟು specify ಮಾಡ್ತಾ ಇದ್ದೀರಾ ಇಲ್ಲಿ, objective size. objective size means window size ಆಗಿರುತ್ತೆ, ಇಲ್ಲಿ 300, 300 ಆಗಿರುತ್ತೆ. ಓಕೆ, ನೆಕ್ಸ್ಟ್ a dot set title. ಸೊ ವಿಂಡೋ ಒಬ್ಬ ಟೈಟಲ್ ಏನಾಗಿರುತ್ತೆ ಇಲ್ಲಿ, ಮೌಸ್ ಈವೆಂಟ್ಸ್ ಡೆಮೋ ಆಗಿರುತ್ತೆ. a dot set visible true, ಡಿಸ್ಪ್ಲೇ ಆಗಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೀವಿ. ಇದಾದ ನಂತರ ಇಲ್ಲಿ ಕ್ಲೋಸ್ ಮಾಡಿದ್ದೀವಿ. ರೈಟ್, ಸೊ ಮೇಲೆ ನಾವು ಒಂದು ವಿಂಡೋನಲ್ಲಿ ಡಿಸ್ಪ್ಲೇ ಆಗಬೇಕು ಅಂತ ಹೇಳಿ ಇದನ್ನು ನಾವು ಸ್ಪೆಸಿಫೈ ಮಾಡಿದ್ದೀವಿ. ಆಡ್ ವಿಂಡೋ ಲಿಸ್ನರ್ ನ್ಯೂ ಮೈ ವಿಂಡೋ ಅಡಾಪ್ಟರ್ ಅಂತ ಹೇಳಿ ಇದನ್ನು ಕ್ರಿಯೇಟ್ ಮಾಡಿದ್ವಿ ಅಲ್ವಾ. ಸೊ ಇದೆಲ್ಲ ವಿಂಡೋನಲ್ಲಿ ಡಿಸ್ಪ್ಲೇ ಆಗಬೇಕು. ಡಿಸ್ಪ್ಲೇ ಆಗಲಿಕ್ಕೆ ನಾವಿಲ್ಲಿ ಆ ಮೆಥಡ್ನ ಬರಿತಾ ಇದೀವಿ. ಕ್ಲಾಸ್ ಮೈ ವಿಂಡೋ ಅಡಾಪ್ಟರ್ ಎಕ್ಸ್ಟೆಂಡ್ಸ್ ವಿಂಡೋ ಅಡಾಪ್ಟರ್. ಸೊ ನಿಮ್ಮ ಮೈ ವಿಂಡೋ ಅಡಾಪ್ಟರ್ ಕ್ಲಾಸ್ನ ಕ್ರಿಯೇಟ್ ಮಾಡಿದಿರಾ, ಇದು ಎಕ್ಸ್ಟೆಂಡ್ ಆಗ್ತಾ ಉಂಟು ನಿಮ್ಮ ವಿಂಡೋ ಅಡಾಪ್ಟರ್ ಕ್ಲಾಸ್ನ. ಇದರಲ್ಲಿ ಪಬ್ಲಿಕ್ ವೈಡ್ ವಿಂಡೋ ಕ್ಲೋಸಿಂಗ್ ಈ ಮೆಥಡ್ ಬರೆಯದೆ ಹೋದ್ರೆ ನಿಮ್ಮ ವಿಂಡೋ ಕ್ಲೋಸ್ ಆಗಲ್ಲ. ಅದಕ್ಕೆ ನಾವು ಈ ಮೆಥಡ್ನ ಬರಿತಾ ಇದ್ದೀವಿ, ಈ ಕ್ಲಾಸನ್ನು ಬರಿತಾ ಇದ್ದೀವಿ. ಓಕೆ, ಈ ಕ್ಲಾಸ್ ಬರೆಯದೆ ಹೋದ್ರೆ ವಿಂಡೋ ಕ್ಲೋಸ್ ಆಗುದಿಲ್ಲ, ವಿಂಡೋನ ನೀವು ಮ್ಯಾನೇಜ್ ಮಾಡಲಿಕ್ಕೆ ಆಗುದಿಲ್ಲ. ಅದಕ್ಕೆ ಈ ಮೆಥಡ್ ಬರೀಲೇಬೇಕು. ಕ್ಲಾಸ್ ಮೈ ವಿಂಡೋ ಅಡಾಪ್ಟರ್ ಎಕ್ಸ್ಟೆನ್ಸ್ ವಿಂಡೋ ಅಡಾಪ್ಟರ್, ಈ ವಿಂಡೋ ಅಡಾಪ್ಟರ್ ಕ್ಲಾಸ್ನ ಇನ್ಹೆರಿಟ್ ಮಾಡ್ತಾ ಉಂಟು. ಪಬ್ಲಿಕ್ ವೈಡ್ ವಿಂಡೋ ಕ್ಲೋಸಿಂಗ್ ಮಾಡಿದಾಗ ಎಕ್ಸಿಟ್ ಆಗಬೇಕು ಅನ್ನೋದನ್ನ ಹೇಳ್ತಾ ಇದ್ವಿ. ಸೊ ಈ ಪ್ರೋಗ್ರಾಮ್ನ ರನ್ ಮಾಡುವಾಗ ಇಲ್ಲಿ ಮೂವಿಂಗ್ ಮೌಸ್ ಎಟ್ 99,73 ಅಂತ ಬರ್ತಾ ಉಂಟು. ಆಲ್ರೆಡಿ ಇದನ್ನು ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸೊ ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್, ಲೆಟ್ ವಿ ಸಿ. ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್ ಹಿಯರ್, ಮೌಸ್ ಈವೆಂಟ್ಸ್. ರೈಟ್, ಸೊ ಈ ಫೈಲ್ನ ನಾನು ಓಪನ್ ಮಾಡಿ ರನ್ ಮಾಡಿ ತೋರಿಸ್ತೇನೆ. ಐ ಆಮ್ ಓಪನಿಂಗ್, ಮತ್ತೆ ಕಾಪಿ ಪೇಸ್ಟ್ ಮಾಡ್ತಾ ಇಲ್ಲ, ಡೈರೆಕ್ಟ್ಲಿ ನೋಟ್ ಪ್ಯಾಡ್ಗೆ ಹೋಗ್ತಾ ಇದ್ದೀನಿ. ಐ ಆಮ್ ಕ್ಲೋಸಿಂಗ್ ದಿಸ್ ಫೈಲ್. ಓಕೆ, ಫೈಲ್ ಓಪನ್ ಮೌಸ್ ಈವೆಂಟ್ಸ್. ರೈಟ್, ಸೊ ನಾನು ಓಪನ್ ಮಾಡುವಾಗ ನೋಡಿ
ಆಲ್ರೆಡಿ ನಾನು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಇಲ್ಲಿ ನಾನು ಓಪನ್ ಮಾಡ್ತಾ ಇದ್ದೀನಿ. ಐ ಆಮ್ ಓಪನಿಂಗ್ ಫ್ರಮ್ ಮೈ ಫೋಲ್ಡರ್ JDK 1.4 bin, that is mouse events.java. ಇಲ್ಲಿ ಆಲ್ರೆಡಿ ಬಂತು, ರೈಟ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ mouse events.java. ಈ ಫೈಲ್ನ ಓಪನ್ ಮಾಡಿದ್ದೀನಿ. ನಾನು ಆಲ್ರೆಡಿ ಕಾಪಿ ಪೇಸ್ಟ್ ಮಾಡಿದ್ದೀನಿ ಪ್ರೋಗ್ರಾಮ್ ಎಂಟರ್ಲಿ. ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಈಗ ಪೇಸ್ಟ್ ಮಾಡಿದ್ದಕ್ಕೆ ಈಗ ನಾನು ಡೈರೆಕ್ಟ್ಲಿ ರನ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ರೈಟ್. ಐ ಆಮ್ ಓಪನಿಂಗ್ ಮೈ ಕಮಾಂಡ್ ಪ್ರಾಂಪ್ಟ್. First we have to log out from the default directory and we have to log in into our directory. So directory ಗೆ ಲಾಗಿನ್ ಆಗಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಫಸ್ಟ್ ಐ ಆಮ್ ಕಂಪೈಲಿಂಗ್ javac mouse events.java. ಸೊ ಯಾವುದೇ ಎರರ್ ಇಲ್ಲ. ಐ ಆಮ್ ರನ್ನಿಂಗ್ java mouse events. ಸೊ ರನ್ ಮಾಡಿದಾಗ ನೀವು ಇಲ್ಲಿ ನೋಡಬಹುದು, ಏನು ನೋಡ್ತಾ ಇದ್ರೆ ನೋಡಿ, ಇಲ್ಲಿ ಯು ಆರ್ ಗೆಟಿಂಗ್ ಎ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ವಿತ್ ದ ಸೈಜ್ 300 and 300. ಮೌಸ್ ಮೂವ್ ಮಾಡಿದಾಗ ಯಾವ ಲೊಕೇಶನ್ ಅಲ್ಲಿ ಮೂವ್ ಮಾಡ್ತಾ ಇದೀನೋ ಎಕ್ಸ್ ಕೋಆರ್ಡಿನೇಟ್ ನೋಡ್ತಾ ಇದ್ದೀರಾ, ವೈ ಕೋಆರ್ಡಿನೇಟ್ ನೋಡ್ತಾ ಇದ್ದೀರಾ. ಓಕೆ, 38 and 149. ಗಾಟ್ ಇಟ್. ಸೊ ಇಲ್ಲಿ ಪ್ರೆಸ್ ಮಾಡಿದ್ದೀನಿ, ಪ್ರೆಸ್ ಮಾಡಿದ್ದಕ್ಕೆ ಡೌನ್ ಅಂತ ಬರ್ತಾ ಉಂಟು, ರೈಟ್. ಕ್ಲಿಕ್ ಮಾಡಿದ್ದೀನಿ, ಕ್ಲಿಕ್ ಮಾಡಿದ್ದಕ್ಕೆ ಮೌಸ್ ಕ್ಲಿಕ್ ಅಂತ ಬರ್ತಾ ಉಂಟು. ಇಲ್ಲಿ ಎಕ್ಸಿಟ್ ಆಗುವಾಗ ಮೌಸ್ ಎಕ್ಸಿಟ್ ಅಂತ ಬಂತು. ಎಂಟ್ರಿ ಆಗುವಾಗ ಇಲ್ಲಿ ಆಲ್ರೆಡಿ ಬೇರೆ ಬೇರೆ ಈವೆಂಟ್ ಇದ್ದಕ್ಕೆ ಎಂಟರ್ಡ್ ಅಂತ ಬರುವುದಿಲ್ಲ, ಮೌಸ್ ಮೂವಿಂಗ್ ಆಪ್ಷನ್ ಆಗ್ತಾ ಉಂಟು, ರೈಟ್. ಎಕ್ಸಿಟ್ ಆಯ್ತು. ಓಕೆ, ಸೊ ಹಾಗಾಗಿ ಈ ಈವೆಂಟ್ಸ್ ಎಲ್ಲ ಈ ರೀತಿಯಲ್ಲಿ ಜನರೇಟ್ ಆಗುತ್ತೆ. ಓಕೆ, ಇಲ್ಲಿ ವಿಂಡೋ ಕ್ಲೋಸ್ ಮಾಡ್ತಾ ಇದ್ದೀವಿ. ವಿಂಡೋ ಕ್ಲೋಸ್ ಮಾಡಿದ್ರೆ ಮಾತ್ರವೇ ಇಲ್ಲಿ ಬಿಡುತ್ತೆ, ರೈಟ್. ಸೊ ಇದೆಲ್ಲ ವರ್ಕ್ ಆಗಬೇಕಾದ್ರೆ ಪಬ್ಲಿಕ್ ವಾಯ್ಡ್ ಪೇಂಟ್ ಮೆಥಡ್ ಯೂಸ್ ಮಾಡ್ತೀರಾ. ಗ್ರಾಫಿಕ್ಸ್ ಆಬ್ಜೆಕ್ಟ್ G ಆಗಿರುತ್ತೆ, G.drawString, ಅದರಲ್ಲಿ ಮೆಸೇಜ್. ಇದೆಲ್ಲ ವರ್ಕ್ ಆಗಬೇಕಾದ್ರೆ ರೀಪೇಂಟ್ ಮೆಥಡ್ ಕಾಲ್ ಮಾಡಬೇಕು ಪ್ರತಿಯೊಂದು ಮೌಸ್ ಮೆಥಡ್ ಅಲ್ಲಿ, ಪ್ರತಿಯೊಂದು ಮೌಸ್ ಮೆಥಡ್, ಮೌಸ್ ಈವೆಂಟ್ ಮೆಥಡ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಡ್ರ್ಯಾಗ್ ಮಾಡ್ತಾ ಇದ್ರೆ ಡ್ರ್ಯಾಗಿಂಗ್ ಮೌಸ್ ಅಂತ ಬರ್ತಾ ಉಂಟು ನೋಡಿ, ನಾನು ಡ್ರ್ಯಾಗ್ ಮಾಡ್ತಾ ಇದ್ದೀನಿ, ಅಪ್, ರೈಟ್, ಡೌನ್, ಮೌಸ್ ಕ್ಲಿಕ್, ರೈಟ್. ಓಕೆ, ಈ ರೀತಿಯಲ್ಲಿ ಎಲ್ಲ ನಿಮ್ಮ ಈವೆಂಟ್ಸ್ ಜನರೇಟ್ ಆಗ್ತಾ ಉಂಟು. ಇದನ್ನು ನಾವು ಕಂಟೈನರ್ ಅಂತ ಹೇಳ್ತೀವಿ. ದಿಸ್ ವರ್ಕಿಂಗ್ ವಿಂಡೋ ಇಸ್ ಕಾಲ್ಡ್ ಆಸ್ ಅ ಕಂಟೈನರ್. ವಾಟ್ ಎವರ್ ಯು ಆರ್ ಆಡಿಂಗ್ ಹಿಯರ್, ಇಟ್ ಈಸ್ ಅ ಕಾಂಪೋನೆಂಟ್. whatever the tools you are adding here, it is called as a component. So ಇದು ನಿಮ್ಮ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ವರ್ಕ್ ಆಗುವ ರೀತಿ. ಪ್ರತಿಯೊಂದು ನಾವು ಕೋಡ್ ನಲ್ಲೇ ಕೊಡಬೇಕು. ಓಕೆ, ಎಸ್. ಸೊ ದಟ್ ಈಸ್ ಅಬೌಟ್ ಯುವರ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ನೀವು ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ ಕೇಸ್ ಈ ಕೋಡ್ ನಾನು ಹೈಡ್ ಮಾಡಿದ್ರೆ ಏನಾಗುತ್ತೆ ಚೆಕ್ ಮಾಡಿ. ನಾನು ಇಲ್ಲಿ ಮಲ್ಟಿ ಲೈನ್ ಕಮೆಂಟ್ ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ. ಇನ್ ಕೇಸ್ ಇದನ್ನ ನಾನು ಮಲ್ಟಿ ಲೈನ್ ಕಮೆಂಟ್ ಯೂಸ್ ಮಾಡಿ ಸೇವ್ ಮಾಡಿ ರನ್ ಮಾಡಿದ್ರೆ ಕ್ಲೋಸ್ ಮಾಡಲಿಕ್ಕೆ ಆಗಲ್ಲ, ರೈಟ್. ಐ ಆಮ್ ಒನ್ಸ್ ಅಗೇನ್ ಕಂಪೈಲಿಂಗ್ ಅಂಡ್ ರನ್ನಿಂಗ್. ರನ್ ಮಾಡುವಾಗ ವಿಂಡೋ ಡಿಸ್ಪ್ಲೇ ಆಗ್ತಾ ಉಂಟು, ನೀವೇ ಇಲ್ಲಿ ನೋಡ್ತಾ ಇದ್ರಾ. ಕ್ಲಿಕ್ ಮಾಡ್ತಾ ಇದ್ವಿ, ಕ್ಲೋಸ್ ಆಯ್ತು, ಮೀನ್ಸ್ ಎಲ್ಲೋ ಮಿಸ್ಟೇಕ್ ಆಯ್ತು. ಓಕೆ, ಕೆಲವು ಸಲ ವರ್ಕ್ ಆಗುತ್ತೆ, ಕೆಲವು ಸಲ ವರ್ಕ್ ಆಗಲ್ಲ. ಆಲ್ರೆಡಿ ಇದು ಸಿಸ್ಟಮ್ ನಲ್ಲಿ ರನ್ ಮಾಡಿ ಇಟ್ಟಿದ್ದೀವಿ, ಹಾಗಾಗಿ ರನ್ ಆಗ್ತಾ ಉಂಟು. ಕೊಟ್ಟಿಟ್, ಏನೋ ಮಿಸ್ಟೇಕ್ ಆಯ್ತು. ಬಟ್ ಈ ಇಲ್ಲದೆ ಹೋದ್ರೆ ಇದು ವರ್ಕ್ ಆಗುದಿಲ್ಲ, ಅದನ್ನು ನೀವು ನೆನಪಿಟ್ಕೊಳ್ಳಿ. ಕಂಪಲ್ಸರಿ ಇದು ಬೇಕೇ ಬೇಕು. ಓಕೆ, ಎಸ್. ಎನಿಹೌ ಐ ಹ್ಯಾವ್ ನಾಟ್ ಸೇವ್ಡ್. ಮತ್ತೊಮ್ಮೆ ಟ್ರೈ ಮಾಡೋಣ. ಮತ್ತೊಮ್ಮೆ ನಾನು ಟ್ರೈ ಮಾಡ್ತೀನಿ. ಲೆಟ್ ಮೀ ಚೆಕ್. ಐ ಆಮ್ ಸೇವಿಂಗ್. ಎಸ್, ಐ ಆಮ್ ಕಮಿಂಗ್ ಹಿಯರ್ ಅಂಡ್ ಐ ಆಮ್ ಕಂಪೈಲಿಂಗ್ ಅಂಡ್ ರನ್ನಿಂಗ್. ರನ್ ಮಾಡಿದಾಗ ಕ್ಲೋಸ್ ಆಗ್ತಾರೆ ಉಂಟು, ನೋ ಪ್ರಾಬ್ಲಮ್. ಇದು ಆಲ್ರೆಡಿ ಏನೋ ಕಂಪೈಲ್ ಆಗಿ ಇದಾಗಿದೆ. ಬಟ್ ಈ ಮೆಥಡ್ ಕಂಪಲ್ಸರಿ ಬೇಕಾಗುತ್ತೆ ಕೆಲವು ಸಲ. ಅದಕ್ಕೆ ಇಲ್ಲಿ ಕಮೆಂಟ್ ಲೈನ್ ನಲ್ಲಿ ಕೊಟ್ಟಿದ್ದು ನೋಡಿ, when the close box in the frame is clicked, close the window and exit the program. ಇಲ್ಲದೆ ಹೋದ್ರೆ ಎಕ್ಸಿಟ್ ಆಗಲ್ಲ. ಈಗ ಎಕ್ಸಿಟ್ ಆಗ್ತಾ ಉಂಟು ಅಂತ ಹೇಳಿದ್ರೆ ಆಲ್ರೆಡಿ ಇದನ್ನು ನಾವು ರನ್ ಮಾಡಿ ಇಟ್ಕೊಂಡಿದ್ದೀವಿ. ಓಕೆ, ಇದನ್ನು ರನ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ರನ್ ಆಗಬಾರ್ದು ಅಂತ ಹೇಳಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಐ ಆಮ್ ರೀನೇಮಿಂಗ್ ದಿಸ್ ಕ್ಲಾಸ್ ಅಂಡ್ ಐ ಆಮ್ ರೀನೇಮಿಂಗ್ ದಿಸ್ ಕ್ಲಾಸ್. ಈಗ ನೀವು ಇದನ್ನ ನೋಡಬಹುದು. ಇದನ್ನು ನಾನು ಕಮೆಂಟ್ ಲೈನ್ ನಲ್ಲಿ ಕೊಡ್ತಾ ಇದ್ದೀನಿ.
ಸೊ ರೀನೇಮ್ ಮಾಡಿದ ನಂತರ ಸೇವ್ ಮಾಡಬೇಕು. ಸಾರಿ, I have to save as mouse events 1.java. ಎಂಟರ್. ಈಗ ಇಲ್ಲಿ ಬರ್ತಾ ಇದ್ದೀನಿ, ಕಂಪೈಲ್ ಮಾಡ್ತಾ ಇದ್ದೀನಿ. ಪಬ್ಲಿಕ್ ಮೌಸ್ ಈವೆಂಟ್ಸ್ ಅಂತ ಆಯಿತು. ಇಲ್ಲಿ ಈವೆಂಟ್ 1 ಅಲ್ವಾ, ನಾವು ಚೇಂಜ್ ಮಾಡಿದ್ದೀವಿ, ಕನ್ಸ್ಟ್ರಕ್ಟರ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ ಈವೆಂಟ್ಸ್ 1, ರೈಟ್. ಐ ಆಮ್ ಸೇವಿಂಗ್ ಆ್ಯಂಡ್ ಕಮಿಂಗ್ ಹಿಯರ್, ಕಂಪೈಲ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಅಂತ ಕೊಡಬೇಕು, 1.java. ಯಾವುದೇ ಎರರ್ ಇಲ್ಲ. ಐ ಆಮ್ ರನ್ನಿಂಗ್ ನಾವು ಜಾವಾ ಮೌಸ್ ಈವೆಂಟ್ಸ್ 1. ಸೊ ವಿಂಡೋ ಓಪನ್ ಆಗ್ತಾ ಉಂಟು, ಕ್ಲೋಸ್ ಮಾಡಿದಾಗ ಆಗ್ತಾ ಉಂಟು. ಕೆಲವು ಸಲ ಆಗುತ್ತೆ, ಕೆಲವು ಸಲ ಆಗಲ್ಲ. ಸೊ ನೀವು ಟ್ರೈ ಮಾಡಿದಾಗ ನೋಡ್ಕೊಳ್ಳಿ, ಆ ಮೆಥಡ್ ಕೊಡೋದೇ ನೀವು ಟ್ರೈ ಮಾಡಿ ನೋಡಿ, ಅವಾಗ ಏನಾಗುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ದಿಸ್ ಇಸ್ ಕಂಪಲ್ಸರಿ, ಬಟ್ ದಿಸ್ ಕೋಡ್ ಇಸ್ ಕಂಪಲ್ಸರಿ. ನಾನು ಫಸ್ಟ್ ಟ್ರೈ ಮಾಡಿದಾಗ ಬರಲಿಲ್ಲ, ಈಗ ಏನೋ ಬರ್ತಾ ಉಂಟು. ಸೊ ಅದನ್ನು ನೀವು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಎಸ್. ಆ್ಯಂಡ್ ನೆಕ್ಸ್ಟ್ ಅವರ್ ಟಾಪಿಕ್ ಈಸ್ ಹ್ಯಾಂಡ್ಲಿಂಗ್ ಕೀಬೋರ್ಡ್ ಈವೆಂಟ್ಸ್. ಕೀಬೋರ್ಡ್ ಈವೆಂಟ್ಸ್ನ ನಾವು ಹೇಗೆ ಹ್ಯಾಂಡಲ್ ಮಾಡೋದು? ಎಸ್, ಟು ಹ್ಯಾಂಡಲ್ ಕೀಬೋರ್ಡ್ ಈವೆಂಟ್ಸ್ ಯು ಯೂಸ್ ಇಂಪ್ಲಿಮೆಂಟಿಂಗ್ ದ ಕೀ ಲಿಸನರ್ ಇಂಟರ್ಫೇಸ್. ಕೀಬೋರ್ಡ್ ಈವೆಂಟ್ ಅಂತಂದೆಲ್ಲ ನಾವು ಮಾಡಬೇಕಾಗಿದ್ರೆ ಯಾವ ಲಿಸನರ್ಸ್ ಯೂಸ್ ಮಾಡಬೇಕು? ನಾವು ಕೀ ಲಿಸನರ್ ಇಂಟರ್ಫೇಸ್ನ ಯೂಸ್ ಮಾಡಬೇಕು. ಕೀ ಲಿಸನರ್ ಇಂಟರ್ಫೇಸ್ಗೆ ಸಂಬಂಧಪಟ್ಟ ಮೆಥಡ್ಸ್ನ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ಡೆವಲಪ್ ಮಾಡಬೇಕು. ಏನು ಮಾಡಬೇಕು ಅದನ್ನು ನಾವು ಕೋಡ್ನಲ್ಲಿ ಕೊಡಬೇಕು. ಓಕೆ, ಇಲ್ಲಿ ನೋಡಿ, ಈ ಪ್ರೋಗ್ರಾಮ್ನಲ್ಲಿ ನಾವು ಯಾವ ಲಿಸನರ್ಸ್ನ ಯೂಸ್ ಮಾಡಿದ್ದೀವಿ? ಆ್ಯಡ್ ಮೌಸ್ ಲಿಸನರ್ಸ್, ಆ್ಯಡ್ ಮೌಸ್ ಮೋಷನ್ ಲಿಸನರ್ಸ್, ಆ್ಯಡ್ ವಿಂಡೋ ಲಿಸನರ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಮೆಥಡ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಓಕೆ, ಈ ಮೆಥಡ್ ಎಲ್ಲ ಏನಾಗಿರುತ್ತೆ? ಈ ಲಿಸನರ್ ಇಂದ ರಿಜಿಸ್ಟರ್ ಆಗಿರುತ್ತೆ. ಈ ಮೆಥಡ್ನ ನಾವು ಇಂಪ್ಲಿಮೆಂಟ್ ವರ್ಕ್ ಆಗಬೇಕಾಗಿದ್ರೆ ಈ ಲಿಸನರ್ ಕಂಪಲ್ಸರಿ ಯೂಸ್ ಮಾಡಬೇಕು. ಈ ಲಿಸನರ್ ಯೂಸ್ ಮಾಡಿ ಈ ಮೆಥಡ್ನ ರಿಜಿಸ್ಟರ್ ಮಾಡಿರಬೇಕು. ರಿಜಿಸ್ಟರ್ ಮಾಡಿದ್ದಕ್ಕೆ ವರ್ಕ್ ಆಗ್ತಾ ಉಂಟು, ರೈಟ್? ಸೊ ಇನ್ ದ ಸೇಮ್ ಸೆನ್ಸ್ ನಾವು ವಿ ಆರ್ ವರ್ಕಿಂಗ್ ವಿತ್ ಯುವರ್ ಕೀಬೋರ್ಡ್ ಈವೆಂಟ್ಸ್. ಕೀಬೋರ್ಡ್ ಈವೆಂಟ್ಸ್ ವರ್ಕ್ ಆಗಬೇಕಾದ್ರೆ ಕೀ ಲಿಸನರ್ ಇಂಟರ್ಫೇಸ್ ಯೂಸ್ ಮಾಡಬೇಕು. When a key is pressed, a key pressed event is generated. This result in a call to the key pressed event handler. ನೀವು ಯಾವುದೇ ಒಂದು ಕೀ ಪ್ರೆಸ್ ಮಾಡುವಾಗ ಕೀ ಪ್ರೆಸ್ ಈವೆಂಟ್ ಜನರೇಟ್ ಆಗುತ್ತೆ. ಇದಕ್ಕೆ ಜನರೇಟ್ ಆಗಬೇಕಾಗಿದ್ರೆ ಕೀ ಪ್ರೆಸ್ ಈವೆಂಟ್ ಹ್ಯಾಂಡ್ಲರ್ ಮೆಥಡ್ನ ಕಾಲ್ ಮಾಡುತ್ತೆ. ಓಕೆ, ಈ ಮೆಥಡ್ನ ಕಾಲ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. When the key is released, key released event handler is generated. ಕೀನ್ ಬಿಟ್ಟಿದಾಗ ಏನಾಗುತ್ತೆ? ಕೀ ರಿಲೀಸ್ಡ್ ಈವೆಂಟ್ ಜನರೇಟ್ ಆಗುತ್ತೆ. ಆ ಜನರೇಟ್ ಆಗಬೇಕಾಗಿದ್ರೆ ಈ ಮೆಥಡ್ನ ಯೂಸ್ ಮಾಡ್ತಾರೆ. ಕೀ ಈವೆಂಟ್ ಹ್ಯಾಂಡ್ಲರ್ ಮೆಥಡ್ is executed. If a character is generated by the keystroke, the key typed event is sent and the key typed handler is invoked. ಯಾವುದೇ ಒಂದು ಕೀ ಟೈಪ್ ಮಾಡ್ತಾ ಇದ್ರೆ ಏನಾಗುತ್ತೆ? ಇಲ್ಲಿ ನಿಮ್ಮ ಕೀ ಟೈಪ್ಡ್ ಈವೆಂಟ್ ಹ್ಯಾಂಡ್ಲರ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ದ ಫಾಲೋಯಿಂಗ್ ಪ್ರೋಗ್ರಾಮ್ ಡೆಮಾನ್ಸ್ಟ್ರೇಟ್. ಈ ಪ್ರೋಗ್ರಾಮ್ನ ಈ ಕಾನ್ಸೆಪ್ಟ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಈ ಪ್ರೋಗ್ರಾಮ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದ ಫಾಲೋಯಿಂಗ್ ಪ್ರೋಗ್ರಾಮ್ ಡೆಮಾನ್ಸ್ಟ್ರೇಟ್ ಕೀಬೋರ್ಡ್ ಇನ್ಪುಟ್. ನಿಮ್ಮ ಕೀಬೋರ್ಡ್ ಇನ್ಪುಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. It echoes means displays keystrokes to the window. ಸೊ ಯಾವ ಕೀನು ನೀವು ಹಿಟ್ ಮಾಡಿದ್ರೆ ಇದು ವಿಂಡೋನಲ್ಲಿ ತೋರಿಸುತ್ತೆ. ಅದೇ ರೀತಿಯಲ್ಲಿ ಪ್ರೆಸ್ ಮಾಡಿದ್ರೆ ರಿಲೀಸ್ ಮಾಡಿದ್ರೆ ಅನ್ನುವ ಸ್ಟೇಟಸ್ನ ನಿಮಗೆ ತೋರಿಸುತ್ತೆ ಈ ಪ್ರೋಗ್ರಾಮಲ್ಲಿ. ಸೊ ಇದನ್ನು ನಾವು ನೋಡುವ ಫಸ್ಟ್. ಸೊ ಈ ಪ್ಯಾಕೇಜ್ ಕಂಪಲ್ಸರಿ ಬೇಕೇ ಬೇಕು. ಇಂಪೋರ್ಟ್ java.awt.star, import java.awt.event.star. Now I am writing the class with a modifier public class simple key. What is the name of the program? Simple key extends means it is inheriting frame class inherit ಮಾಡ್ತಾ ಉಂಟು, implements key listeners. ಸೊ ಕೀ ಲಿಸನರ್ ಇಂಟರ್ಫೇಸ್ ನ ಏನ್ ಮಾಡ್ತಾ ಉಂಟು? ಇನ್ಹೆರಿಟ್ ಮಾಡ್ತಾ ಉಂಟು. ಹೇಗೆ ಹೇಳ್ತೀವಿ? ಇಂಪ್ಲಿಮೆಂಟ್ಸ್ ಕೀವರ್ಡ್ ಯೂಸ್ ಮಾಡ್ತಾ ಇದ್ವಿ. ಓಕೆ, ಫ್ರೇಮ್ ಅನ್ನುವ ಕ್ಲಾಸ್ ನ ಇನ್ಹೆರಿಟ್ ಮಾಡ್ತಾ ಉಂಟು. ಹೇಗೆ ಹೇಳ್ತೀವಿ? ಎಕ್ಸ್ಟೆನ್ಸ್ ಆಗ್ತಾ ಉಂಟು. ಫ್ರೇಮ್ ಇಸ್ ಎ ಕ್ಲಾಸ್, key listener is an interface. So this class is inheriting frame class and key listener interface. ನೆಕ್ಸ್ಟ್ ಏನ್ ಮಾಡ್ತಾ ಇದ್ವಿ ಅನ್ನೋದನ್ನ ನೋಡುವ. ಸ್ಟ್ರಿಂಗ್ ಮೆಸೇಜ್ ಬ್ಲಾಂಕ್, ಸ್ಟ್ರಿಂಗ್ ಕೀ ಸ್ಟೇಟ್ ಬ್ಲಾಂಕ್. ಇಲ್ಲಿ ಎರಡು ಸ್ಟ್ರಿಂಗ್ ವೇರಿಯಬಲ್ ತಗೊಂಡಿದ್ದೀವಿ, ಒಂದು ಮೆಸೇಜ್, ಒಂದು ಕೀ ಸ್ಟೇಟ್. ನೆಕ್ಸ್ಟ್ ನಿಮ್ಮ ಕನ್ಸ್ಟ್ರಕ್ಟರ್. ವಾಟ್ ಇಸ್ ದ ನೇಮ್ ಆಫ್ ದ ಕನ್ಸ್ಟ್ರಕ್ಟರ್? ಕ್ಲಾಸ್ ನೇಮ್ ಏನುಂಟೋ ಅದೇ ಹೆಸರಿನಲ್ಲಿ ಒಂದು ಕನ್ಸ್ಟ್ರಕ್ಟರ್ ಮಾಡ್ತಾ ಇದ್ವಿ. ಆ ಕನ್ಸ್ಟ್ರಕ್ಟರ್ ನಾವು ಇಲ್ಲಿ ಪಬ್ಲಿಕ್ ಅಂತ ಸ್ಪೆಸಿಫೈ ಮಾಡ್ತೀವಿ, ಸಿಂಪಲ್ ಕೀ. ಸೊ ಆಡ್ ಕೀ ಲಿಸನರ್, ಇಲ್ಲಿ ಇಂಟರ್ಫೇಸ್ ಯೂಸ್ ಮಾಡ್ತಾ ಇದ್ವಿ. ಆಡ್ ಕೀ ಲಿಸನರ್ ಇಂಟರ್ಫೇಸ್ ಆಫ್ ದಿಸ್, ಈ ಕ್ಲಾಸ್ಗೆ ಸಂಬಂಧಪಟ್ಟದ್ದು. ದಿಸ್ ಮೀನ್ಸ್ ಆಲ್ವೇಸ್ ದಿಸ್ ಕ್ಲಾಸ್. ಓಕೆ, ರಿಜಿಸ್ಟರ್ ದಿಸ್ ಕ್ಲಾಸ್ ಆಸ್ ಎ ಲಿಸನರ್ ಫಾರ್ ಕೀ ಇವೆಂಟ್. ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀವಿ ನೋಡಿ ಕಮೆಂಟ್ ಲೈನ್ ಅಲ್ಲಿ. ಏನ್ ಮಾಡುತ್ತೆ? ರಿಜಿಸ್ಟರ್ ಮಾಡುತ್ತೆ. ಆಡ್ ವಿಂಡೋ ಲಿಸನರ್, ನ್ಯೂ ಮೈ ವಿಂಡೋ ಅಡಾಪ್ಟರ್, ಮ್ಯಾನೇಜ್ ದ ವಿಂಡೋ, ನಿಮ್ಮ ವಿಂಡೋ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಈ ಕೀ ಲಿಸನರ್
ವರ್ಕ್ ಆಗಬೇಕಾದ್ರೆ ಮೆಥಡ್ಸ್ನ ಇಂಪ್ಲಿಮೆಂಟ್ ಮಾಡಬೇಕು, ಡೆವಲಪ್ ಮಾಡಬೇಕು, ಏನಾಗಬೇಕು ಅನ್ನೋದನ್ನ ಡೆವಲಪ್ ಮಾಡಬೇಕು. ಪಬ್ಲಿಕ್ ವಾಯ್ಡ್ ಕೀ ಪ್ರೆಸ್ಡ್, ಪಬ್ಲಿಕ್ ವಾಯ್ಡ್ ಕೀ ಪ್ರೆಸ್ಡ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ. ಕೀ ಇವೆಂಟ್ ME ಅಂತ ತಗೊಂಡಿದ್ವಿ. ಇಲ್ಲಿ ಕೀ ಸ್ಟೇಟ್ ಅನ್ನುವ ಸ್ಟ್ರಿಂಗ್ ವೇರಿಯಬಲ್ ತಗೊಂಡಿದ್ವಿ, ರೈಟ್. ಅದಕ್ಕೆ ಏನು ಕೊಡ್ತಾ ಇದ್ವಿ ನೋಡಿ, ಕೀ ಡೌನ್. ಕೀ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಕೀ ಡೌನ್ ರೀಪೇಂಟ್ ಮೆಥಡ್ ಅಂತ ಹೇಳಿದ್ರೆ ಡಿಸ್ಪ್ಲೇ ಮಾಡುತ್ತೆ. ಇದು ವರ್ಕ್ ಆಗಬೇಕಾದ್ರೆ ಪಬ್ಲಿಕ್ ವಾಯ್ಡ್ ಪೇಂಟ್ ಗ್ರಾಫಿಕ್ಸ್ ಇರಬೇಕು, ಪಬ್ಲಿಕ್ ವಾಯ್ಡ್ ಪೇಂಟ್ ಗ್ರಾಫಿಕ್ಸ್ G ಮೆಥಡ್ ಇರಬೇಕು. ಅದರಲ್ಲಿ ನೀವು ಇದನ್ನ ಡಿಸ್ಪ್ಲೇ ಮಾಡ್ತೀರಾ. ಅದೇ ರೀತಿಯಲ್ಲಿ ಪಬ್ಲಿಕ್ ವಾಯ್ಡ್ ಕೀ ರಿಲೀಸ್ಡ್ ಕೀ ಇವೆಂಟ್ ಮೀ ಕೀ ಸ್ಟೇಟ್ ಕೀ ಅಪ್ ಆಗುತ್ತೆ. ಓಕೆ, ಇದರಲ್ಲಿನೂ ನೀವು ರೀಪೇಂಟ್ ಮೆಥಡ್ ಮಾಡ್ತಾ ಇದ್ದೀರಾ ಅಂದ್ರೆ ಡಿಸ್ಪ್ಲೇ ಆಗುತ್ತೆ. ಯಾವುದನ್ನ ಕಾಲ್ ಮಾಡಿದ್ರೆ ಅದನ್ನ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಪಬ್ಲಿಕ್ ವಾಯ್ಡ್ ಕೀ ಟೈಪ್ ಮಾಡುವಾಗ ಯಾವ ಕೀನು ನೀವು ಟೈಪ್ ಮಾಡ್ತಿರೋ ಆ ಟೈಪ್ ಆಗಿರುವ ಕ್ಯಾರೆಕ್ಟರ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಮೆಸೇಜ್ ಪ್ಲಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ, ಮೀನ್ಸ್ ಮೆಸೇಜ್ ಇಸ್ ಈಕ್ವಲ್ ಟು ಮೆಸೇಜ್ ಪ್ಲಸ್ ಮೀ ಡಾಟ್ ಗೆಟ್ ಕೀ ಕ್ಯಾರ್ ಮೆಥಡ್. ಮೀ ಅಂದ್ರೆ ಇಲ್ಲಿ ಆಬ್ಜೆಕ್ಟ್, ಕೀ ಇವೆಂಟ್ ನ ಆಬ್ಜೆಕ್ಟ್. ಗೆಟ್ ಕೀ ಕ್ಯಾರ್ ಅಂತ ಹೇಳಿದ್ರೆ ನೀವು ಯಾವುದನ್ನ ಟೈಪ್ ಮಾಡಿದ್ರೋ ಅದ ಆಬ್ಜೆಕ್ಟ್ಗೆ ತಗೊಳುತ್ತೆ, ಆಬ್ಜೆಕ್ಟ್ ಇಂದ ನೀವು ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ. ಅದನ್ನ ನೀವು ಮೆಸೇಜ್ಗೆ ಕೊಡ್ತೀರಾ. ಇಲ್ಲಿ ರೀಪೇಂಟ್ ಮೆಥಡ್ ಅಂತ ಹೇಳಿದ್ರೆ ಡಿಸ್ಪ್ಲೇ ಆಗುತ್ತೆ. ಓಕೆ, yes, these are the methods you have implemented for these listeners. Okay, ಆ ಲಿಸನರ್ ಗೆ ನೀವು ಇಂಪ್ಲಿಮೆಂಟ್ ಮಾಡಿದ್ರ, ಈಗ ಡಿಸ್ಪ್ಲೇ ಮಾಡ್ತಾ ಇದ್ರ. ಪಬ್ಲಿಕ್ ವಾಯ್ಡ್ ಪೇಂಟ್ ಡಿಸ್ಪ್ಲೇ ಕೀ ಸ್ಟ್ರೋಕ್ಸ್ ಗ್ರಾಫಿಕ್ಸ್ G ಆಬ್ಜೆಕ್ಟ್ G ಡಾಟ್ ಡ್ರಾ ಸ್ಟ್ರಿಂಗ್, ನಿಮ್ಮ ಮೆಸೇಜ್ ಏನಿದ್ರೆ ಅದನ್ನ ಡಿಸ್ಪ್ಲೇ ಆಗುತ್ತೆ. X ಕೋಆರ್ಡಿನೇಟ್ ಅಂಡ್ Y ಕೋಆರ್ಡಿನೇಟ್. G ಡಾಟ್ ಡ್ರಾ ಸ್ಟ್ರಿಂಗ್ ಕೀ ಸ್ಟೇಟ್ ಡಿಸ್ಪ್ಲೇ ಆಗುತ್ತೆ 20 and 50 ಲೊಕೇಶನ್ ಅಲ್ಲಿ. ಇದೆಲ್ಲ ಆದ ನಂತರ ಮೇನ್ ಮೆಥಡ್ ಬರಲೇಬೇಕು, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಗ್ಸ್. ಇದರಲ್ಲಿ ಮತ್ತೆ ನಾವೇನ್ ಮಾಡ್ತಾ ಇದೀವಿ ನೋಡಿ, ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಸಿಂಪಲ್ ಕೀ A is equal to ನ್ಯೂ ಸಿಂಪಲ್ ಕೀ. A ಡಾಟ್ ಸೆಟ್ ಸೈಜ್, ಡೈಮೆನ್ಷನ್ ಸೆಟ್ ಮಾಡಿದ್ರಾ, ಟೈಟಲ್ ಸೆಟ್ ಮಾಡ್ತಾ ಇದ್ರಾ, ವಿಸಿಬಲ್ ಸೆಟ್ ಮಾಡ್ತಾ ಇದ್ರಾ. ಅದೇ ರೀತಿಯಲ್ಲಿ ಈ ಮೆಥಡ್ ಯಾಕೆ ಬರಿಬೇಕು ಅನ್ನೋದನ್ನು ನಿಮಗೆ ಗೊತ್ತುಂಟು, ರೈಟ್. ಬರೆಯೋದು ಹೋದ್ರೆ ಬರೋದಿಲ್ಲ ಅಂತ ಹೇಳಿ. ಇಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡಿದಾಗ ಈ ರೀತಿಯ ಔಟ್ಪುಟ್ ಬರುತ್ತೆ. ಓಕೆ, ಎಕ್ಸಿಕ್ಯೂಟ್ ಮಾಡಿದಾಗ ಈ ರೀತಿಯ ಔಟ್ಪುಟ್ ಬರುತ್ತೆ. ಆಲ್ರೆಡಿ ಈ ಪ್ರೋಗ್ರಾಮ್ ನಾನು ಮಾಡಿ ಇಟ್ಟಿದ್ದೀನಿ. ಲೆಟ್ ಅಸ್ ಸಿ ವಾಟ್ ಇಸ್ ದ program. It is simple key, right? I am opening this program. Already copy paste ಮಾಡಿದ್ದೀನಿ. simple key dot java ಇಲ್ಲಿ ಉಂಟು ಆಲ್ರೆಡಿ. I am opening this. Yes, ಇದು ನಿಮ್ಮ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ನಾನು ಆಲ್ರೆಡಿ ಅದೇ ಕೋಡ್ ಯೂಸ್ ಮಾಡಿದ್ದೀನಿ. I am compiling java c simple key dot java. ಯಾವುದೇ ಎರರ್ ಇಲ್ಲ. ಜಾವಾ ಸಿಂಪಲ್ ಕೀ ರನ್ ಮಾಡಿದಾಗ ಇಲ್ಲಿ ನೀವು ಈವೆಂಟ್ ನೋಡಬಹುದು. ಕೀ ಈವೆಂಟ್ಸ್ ಡೆಮೋ ಟೈಟಲ್ ನಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಕೀನು ಪ್ರೆಸ್ ಮಾಡಿದಾಗ ಯಾವ ಕ್ಯಾರೆಕ್ಟರ್ ಪ್ರೆಸ್ ಮಾಡ್ತಾ ಇದೀವಿ ಅನ್ನೋದನ್ನು ತೋರಿಸ್ತಾ ಉಂಟು, ರೈಟ್. ಸೊ ಕೀ ಅಪ್ ಅಂತ ಬರ್ತಾ ಉಂಟು, ಕೀ ಪ್ರೆಸ್, ಮತ್ತೆ ಯಾವ್ದನ್ನ ಮಾಡಿದೀವಿ, ಕೀ ರಿಲೀಸ್. ಕೀ ಪ್ರೆಸ್ ಮಾಡಿದಾಗ ಕೀ ರಿಲೀಸ್ ಮಾಡಿದಾಗ ಏನಾಗುತ್ತೆ. ಓಕೆ, ಅದೇ ರೀತಿಯಲ್ಲಿ ಟೈಪ್ ಮಾಡಿದಾಗ ಟೈಪ್ ತೋರಿಸ್ತಾ ಉಂಟು. ಫಾರ್ ಎಕ್ಸಾಂಪಲ್ ನಾನು ಶಿಫ್ಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ಬರ್ತಾ ಇಲ್ಲ ನೋಡಿ. ಆಲ್ಟ್ ಕೀ ಪ್ರೆಸ್ ಮಾಡ್ತಿದ್ದೀನಿ, ಬರ್ತಾ ಇಲ್ಲ. ಸೊ ಆಸ್ ಯು ನೋ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದೀಸ್ keys. Okay, so hope you have understand this concept. We will meet in the next class.